ಅಪ್ಪ ಅಮ್ಮ? ಸರ್ ಅಮ್ಮ ಇಲ್ಲ. ಅಮ್ಮ 4 ರಿಂದ 5 ವರ್ಷದವರಿದ್ದಾಗ ಹೋಗಿದ್ದು. ಅಂದ್ರೆ ನೀವೆಷ್ಟು ಜನ ಮಕ್ಕಳು? ತೀರ್ಕೊಂಡಿದ್ರು 4 ಜನ ಸರ್. 4 ಜನದಲ್ಲಿ 2 ತೀರ್ಕೊಂಡ್ರು. ಇವಾಗ ನಾನು ತಮ್ಮ 2 ಇರೋದು ಸರ್. ಓಕೆ ಓಕೆ ಹೇಳ್ತಾಯಿ. ಮದುವೆ ಆಗಿ 5 ವರ್ಷ ಆಯ್ತು ಸರ್. ಈಗ ಎಷ್ಟು ವರ್ಷ ನಿಮಗೆ? ನನಗೆ 37 ವರ್ಷ ಸರ್. 37 ವರ್ಷ. ಓಕೆ. ಮದುವೆ ಆಗಿ 5 ವರ್ಷ ಆಯ್ತು. ಅದ್ ಯಾವ ಇದಕ್ಕೆ 31 ವರ್ಷದವರೆಗೂ ಮದ್ವೆ ಬೇಡ ಅಂತ ಕೂತ್ಕೊಂಡಿದ್ದೆ ಸರ್. 31 ವರ್ಷದವರೆಗೂ ಮದ್ವೆ ಬೇಡ ಅಂತ ಹೇಳಿ ಕೂತ್ಕೊಂಡಿದ್ದೆ ಸರ್. ಯಾವ ಮಾಯದಲ್ಲಿ ಕೆಲವೊಂದನ್ನ ಹೇಳ್ಬಾರ್ದು ಅನ್ಕೊಂಡಿರ್ತೀನಿ ಸರ್. ಯಾಕಂದ್ರೆ ಏನ್ ತೊಂದ್ರೆ ಇಲ್ಲ. ಹ್ಯಾಂಡಿಕ್ಯಾಪ್ಡ್ ಸರ್. ಯಾವ ರೀತಿ? ಕಾಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಓಕೆ. ಬಟ್ ಮದ್ವೆ ಮಾಡೋ ಪ್ರಯತ್ನ ಮನೆಯವ್ರ ಕಡೆಯಿಂದ ಸರ್ ಅದು ಹೇಳಲ್ಲ. ಯಾಕಂದ್ರೆ ಅಪ್ಪನು ತುಂಬಾ ಪ್ರಾಬ್ಲಮ್ ಅಲ್ಲಿದ್ರು. ಅಪ್ಪನು ಪ್ರಯತ್ನ ಪಟ್ರು, ಇಲ್ಲ ಅಂತೇಳಿ ಹೇಳಲ್ಲ. ಬಟ್ ಅದು ಏನಾಯ್ತು ಅಂತ ನಮ್ ಲೈಫಲ್ಲಿ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮವ್ರು ಸಿಕ್ರು. ಮದ್ವೆ 6 ತಿಂಗಳಲ್ಲಿ ಅದು ಹೆಂಗ್ ಮದ್ವೆ ಆಯ್ತು, ಹೆಂಗ್ ಮಾತುಕತೆ ಆಯ್ತು ಒಂದು ಗೊತ್ತಾಗ್ಲಿಲ್ಲ ಸರ್. ಇಂಟರ್ ಕ್ಯಾಸ್ಟ್ ಹೆಂಗ್ ಆಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ನಂಗೆ. ಹಾಗೆ ನಾನೊಂದ್ ಕಡೆ ಅವ್ರೊಂದ್ ಕಡೆ ಇದೀವಿ ಸರ್. ಅವ್ರು ತಾಯಿ ತಮ್ಮನ್ ಜೊತೆ ಅವರು ಅಲ್ಲಿದ್ದಾರೆ ಊರಲ್ಲಿ. ನಾನು ನನ್ನ ತವ್ರ ಮನೇಲಿ ಇದ್ದೀನಿ. ಬಟ್ 35ಕ್ಕೆ ನಿಮಗೆ ಮದುವೆ ಆಗಿದ್ದು? 31ಕ್ಕೆ ಸರ್. 31, 32 ಸಾರಿ ನಂದು 36 ವರ್ಷ ಸರ್. ರಿಯಲ್ ಡೇಟ್ ಆಫ್ ಬರ್ತ್. 1 ವರ್ಷ ಡಿಫ್ರೆನ್ಸ್ ಇದೆ ಶಾಲೆಗೂ ಇದಕ್ಕೂ. ಅಲ್ಲ, ಅಪ್ಪನೇ ನೋಡಿ ಮದುವೆ ಮಾಡಿದ್ದ? ಇಲ್ಲ ಸರ್, ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದು ಸರ್. ಅಂದ್ರೆ ನಿಮ್ದು ಪ್ರೇಮನ? ಇಲ್ಲ ಸರ್, ಸಡನ್ಲಿ ಅಪ್ಪಾಜಿಗೆ ಏನೋ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅವರಿಗೂ ಹುಷಾರಿಲ್ದಾಗ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ರು ನಂಗೆ. ಯಾರು? ಅಂದ್ರೆ ನಿಮ್ಮ ಮದುವೆ ಆದವರು? ಹಾ ಹೌದು ಸರ್. ಅಂದ್ರೆ ಒಂದೇ ವಾರ್ಡ್ ಅಲ್ಲಿ ಇದ್ರು ಸರ್. ಅವರು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು? ಇಲ್ಲ ಸರ್, ಅವರಿಗೂ ಹುಷಾರಿಲ್ಲ. ಅವ್ರು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಓಕೆ ಓಕೆ ಓಕೆ. ನೀವು ನಿಮ್ ತಂದೆ ಕರ್ಕೊಂಡು ಹೋಗಿದ್ರಿ? ನಮ್ ತಂದೆ ಕರ್ಕೊಂಡು ಹೋಗಿದ್ದೆ. ಓಕೆ. ಅಲ್ಲಿ ಪರಿಚಯ ಆಯ್ತು. ಒಂದ್ ಹೆಣ್ಮಗುವಿನಿಂದ ನನಗ್ ಪರಿಚಯ ಆಯ್ತು. ಅದೇ ಮಾತಾಡ್ತಾ ಕ್ಯಾಶುಯಲ್ ಆಗಿ ಫ್ರೆಂಡ್ಸ್ ತರ ಮಾತಾಡ್ತಾ ಅದು ಯಾವ ತರ ಹೋಯ್ತು ಅಂದ್ರೆ ಸರ್, ನನ್ ಜೀವನ ಇವತ್ ನರ್ಕ ಹಾಕ್ಬೋತಿದೆ. ನನ್ ಬಗ್ಗೆ ಅರಳಿದ ಪ್ರೇಮ ಅಂತ ಅಲ್ಲ ಸರ್, ಅದು ಅಲ್ಲೇ ಮದ್ವೆ ಪ್ರಪೋಸಲ್ ಅಲ್ಲೇ ತಕ್ಷಣನೇ ಬಂದ್ಬಿಡ್ತು ಸರ್ ನಂಗೆ. ಪ್ರೇಮ ಇಲ್ದೇನೆ ಹೇಗ್ ಸಾಧ್ಯ ತಾಯಿ ಅದು? ನಿಜವಾಗ್ಲು ಸರ್, ಒಂದ್ ತೆಂಗಿನ ಮರದ ಕೆಳಗಡೆ ಕೂತಿದ್ದೀನಿ. ಯಾವ ಪ್ರೇಮನೂ ಇಲ್ಲ, ಏನೂ ಇಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೇ ಮದ್ವೆ ಪ್ರಪೋಸಲ್ ಕಳ್ಸಿದ್ರು. ಸರಿ, ಅದ್ ನಂಗೆ ಪ್ರೇಮ ಇಲ್ಲ ಅಂದ್ರೆ ಮತ್ ನೀವೇ ಒಪ್ಕೊಂಡ್ರಿ? ಆಮೇಲೆ ಅವರೇ ಮದ್ವೆ ತಕ್ಷಣನೇ ಸರ್, ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡ್ಬಿಟ್ಟು ನಾನು ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಾಗಿನು ಸರ್, ಅವರು ಪ್ರಪೋಸಲ್ ಒಂದ್ ಹೆಂಗಸಿನ ಕೈಯಲ್ಲಿ ಕಳಿಸ್ತಾರೆ ಸರ್ ನಂಗೆ. ಕಳ್ಸಿದ್ರು, ಅದೆಲ್ಲ ಆಯ್ತು. ಆಮೇಲೆ ಫೋನಲ್ಲಿ ಮಾತಾಡಕ್ ಶುರು ಮಾಡಿದ್ವಿ. ಹಿಂಗೆ ಮದ್ವೆ ಆಗ್ತೀಯಾ ನಾನು ಜಾಬ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡೆಲ್ಲ ಮಾತಾಡ್ಕೊಂಡ್ ಬಂದ್ರು ಸರ್. ಏನ್ ಜಾಬ್? ಫೈನಾನ್ಸ್ ಅಲ್ಲಿ ಇದ್ರು ಸರ್ ಆ ಟೈಮಲ್ಲಿ ಅವರು. ಬಟ್ ಅವ್ರು ಅದನ್ನ ಎಕ್ಸಾಕ್ಟ್ ಅದನ್ನೇ ಹೇಳಿದ್ರ? ಹಾ ಸರ್, ಹೇಳಿದ್ರು ಸರ್. ಆಮೇಲೆ ಪರಿಚಯ ಆಯ್ತು ಸರ್. ಮದ್ವೆ ವಿಚಾರ ಬರೋಕ್ಕೂ ಮುಂಚೆನೆ ಫ್ರೆಂಡ್ಶಿಪ್ ಅಲ್ಲೇ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋದ್ರು ಸರ್ ನಂಗೆ. ಫ್ಯಾಮಿಲಿ ಕರ್ಕೊಂಡೋದ್ರು. ಓವರ್ ಆಲ್ ಫ್ಯಾಮಿಲಿ ಪರಿಚಯ ಮಾಡ್ಸಿದ್ರು ಸರ್. ಸುಳ್ಳೇನು ಹೇಳಿಲ್ಲ ಸರ್. ಅವರು ಒಂದ್ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಸುಳ್ಳೇನು ಹೇಳಿಲ್ಲ. ಅವರು ಇರೋದನ್ನೇ ಫ್ರಾಂಕ್ ಆಗಿ ಹೇಳಿದ್ರು. ಈ ತರ ಇದೆ, ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದಾರೆ, ನಮ್ ತಮ್ಮಂದ್ರು ಹಿಂಗೆ ಬೆಂಗಳೂರಲ್ಲಿ ಇದಾರೆ, ಒಬ್ಬ ತಮ್ಮ ನಮ್ ಜೊತೆಗಿದ್ದಾನೆ, ನಮಗ್ ತಾಯಿ ಇದಾರೆ ಅಂತೇಳಿ ಎಲ್ಲ ಫ್ರಾಂಕ್ ಆಗಿ ಹೇಳ್ಕೊಂಡ್ರು. ನಾವ್ ಇಂತ ಬಾಡಿಗೆ ಮನೆಯಲ್ಲಿ ಇದೀವಿ ಅಂತ ತೋರ್ಸಿದ್ರು ಸರ್ ತಕ್ಷಣನೇ. ಇಷ್ಟು ಇದ್ರಿಂದ ಕ್ಯಾಶುಯಲ್ ಆಗಿದಾರಲ್ಲ ಅಂತೇಳಿ ನಾನೇನ್ ಮಾಡ್ಬಿಟ್ಟೆ ಸರ್, ನಾನು ಒಂದ್ ಜಾಬ್ ಅಲ್ಲಿ ಇದೀನಿ, ಅವರು ಒಂದ್ ಜಾಬ್ ಅಲ್ಲಿ ಇದಾರೆ, ಮನೆ ಇಲ್ವಲ್ಲ. ಅಂದ್ರೆ ನೀವು ಅಷ್ಟೊತ್ತಿಗೆ ಆಲ್ರೆಡಿ ಈ ಅಂಗನವಾಡಿ ಜಾಬ್ ಅಲ್ಲಿ ಸೇರಿದ್ರ? ಹಾ ಸರ್, 3 ವರ್ಷ ಆಗಿದೆ. ಹೇಗ್ ಸಿಕ್ಕಿದ್ ನಿಮ್ಗೆ? ಅಂದ್ರೆ ನಿಮ್ಮ ತವ್ರ ಮನೆಯಲ್ಲೇ ಸಿಕ್ಕಿದ್ದು ಸರ್ ನಂಗೆ ಜಾಬ್. ಅಂದ್ರೆ ಅದಕ್ಕೇನು ಎಕ್ಸಾಮ್ ಇರುತ್ತೆ ಅಥವಾ ಏನದು? ಎಕ್ಸಾಮ್ ಇಲ್ಲ ಸರ್, SSLC ಬೇಸ್ ಮೇಲೆ ನಮ್ಮಲ್ಲಿ ಒಬ್ರು ರಾಜೀನಾಮೆ ಕೊಟ್ರು ಅಂತೇಳಿ ಅದೇ ಜಾಬಿಗೆ ನಾನ್ ಟ್ರೈ ಮಾಡಿದೆ. ನನಗೆ ಆಯ್ತು ಸರ್ ಅದು. ಅರ್ಥಾತ್ ಅದು ಗೌರ್ಮೆಂಟ್ ಜಾಬ್? ಗೌರವಧನ ಅಂತೇಳಿ ಕೊಡ್ತಾರೆ ಸರ್. ಯಾವ ಅಂಗನವಾಡಿ ಟೀಚರ್ಗುನು ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಇಲ್ಲ ಸರ್ ಅದು. ಬಟ್ ಅದು ಗೌರವಧನ ಸರ್. ಓಕೆ ಓಕೆ ಓಕೆ, ಸರಿ ಆಯ್ತು. ಮದುವೆ ಆಗ್ಲಿ ಅಂದ್ರೆ ನಿಮ್ಮನೆ
ನೀವಿಷ್ಟೆಲ್ಲ ಅವ್ರ ಮನೆಗೆ ಹೋದ್ರಿ, ಎಲ್ಲ ಪರಿಚಯ ಆಯ್ತು. ಇಲ್ಲಿ ನಿಮ್ಮ ತಂದೆಗೆ ಅದು ಗೊತ್ತಿತ್ತಾ? ಹಾ ಸರ್, ನಮ್ಮ ಮನೆಗೆ ಒಂದು 15 ದಿನದಲ್ಲೇ ಗೊತ್ತಾಗ್ಬಿಡ್ತು ಸರ್. 15 ದಿನ 20 ದಿನದಲ್ಲೇನೆ ನಾನು ಅವರಿಗೆ ಬೇಡಿಕೆ ಇಟ್ಟೆ ಸರ್. ನಾನು ಓಡಂತೂ ಬರಲ್ಲ, ಯಾಕಂದ್ರೆ ನಾನು ಒಂದು ರೆಸ್ಪೆಕ್ಟೆಡ್ ಜಾಬ್ ಅಲ್ಲಿ ಇದೀನಿ. ನಂದೊಂದು ರೆಪ್ಯುಟೇಷನ್ ಇದೆ ನನ್ನೂರಲ್ಲಿ. ಹ್ಮ್ ನಾನು ಯಾವ ಕಾರಣಕ್ಕೂ ನಾನು ಮದ್ವೆ ಆದ್ರೆ ನೇರವಾಗಿ ಮನೇಲಿ ಹೇಳ್ಬಿಟ್ಟೆ ಮದ್ವೆ ಆಗೋದು. ಹ್ಮ್ ಅದ್ ಯಾವ ತರ ಹೇಳ್ತಿರೋ ಗೊತ್ತಿಲ್ಲ, ನೀವು ನಮ್ಮ ಮನೆಗ್ ಬಂದೇ ಹೇಳ್ಬೇಕು. ಮನೇಲಿ ಒಪ್ಕೊಂಡ್ರು ಅಂದ್ರೆ ನಾನು ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿ ಹೇಳಿದ್ವಿ ಸರ್. ಓಕೆ. ಆದ್ವಿ, ಆಯ್ತು. ಅವ್ರು 1.5 ತಿಂಗಳು ಟೈಮ್ ತಗೊಂಡ್ರು. ಆಮೇಲೆ ನಮ್ಮೂರವರೇ, ಅವ್ರ ಫ್ರೆಂಡ್ ಸರ್ಕಲ್ ನಮ್ ಕ್ಯಾಸ್ಟ್ ಅವರೇ ಸರ್. ಹ್ಮ್ ಹಂಗಾಗ್ಬಿಟ್ಟು ಅವರಿಂದ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಅವ್ರು ಪ್ರಪೋಸಲ್ ನ ಕಳ್ಸಿದ್ರು ನಮ್ಮೂರಿಗೆ. ನಮ್ ಚಿಕ್ಕಪ್ಪ ಒಬ್ರಿಗೆ ಪರಿಚಯ ಮಾಡಿಸಿದ್ವಿ. ಹ್ಮ್ ಈಗ ನಾನ್ ಫ್ರೆಂಡ್ ಆಗಿನಲ್ಲ ಸರ್, ನಮ್ಮ ಅಪ್ಪಾಜಿ ನಮ್ ಚಿಕ್ಕಪ್ಪ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಅವ್ರು ಬಂದ್ಬಿಟ್ಟು ಮನೇಲಿ ಹೇಳಿದ್ರು, ಹಿಂಗೆ ಗೀತಾಗೆ ಒಂದು ಹುಡುಗ ಇಷ್ಟ ಪಡ್ತಿದ್ದಾನೆ, ಅವ್ನ್ ಮದ್ವೆ ಆಗ್ತಾನಂತೆ ಗೀತಂಗೆ ಅಂತ ಹೇಳಿ ಹೇಳಿದ್ರು ಸರ್. ಆಮೇಲೆ ಸರಿ ಅಂತೇಳಿ ನಾನು ಸುಮ್ನಾದೆ. ಆಯ್ತು, ಮದ್ವೆ ಮನೇಲಿ ಒಪ್ಕೊಳಕ್ ತಯಾರೇ ಇರ್ಲಿಲ್ಲ. ಇಂಟರ್ ಕ್ಯಾಸ್ಟ್, ಬೇರೆ ಕಡೆ ಬೇಡ ಅಷ್ಟು ಅಂತ ಹೇಳಿ. ಬಟ್ ಅಲ್ಲಿವರೆಗೂ ಅಂದ್ರೆ ನೀವೊಂದು 31ವರೆಗೂ ಹ. ಮನೆಯವರು ಬೇರೆ ಹುಡುಗನ್ ತೋರಿಸಿದ್ರ ಅಥವಾ? ಇಲ್ಲ ಸರ್, ನನಗೆ ಅಂತಾನೆ ಓನ್ ಆಗಿ ಪ್ರಪೋಸಲ್ಗಳು ಬಂದ್ವು ಸರ್. ನಂದು ಅಮ್ಮ ಇರ್ಲಿಲ್ಲ ಸರ್ ನಂಗೆ. ಹ್ಮ್ ಅಪ್ಪನ್ ವಿಚಾರ ಇವಾಗ ಲೈವ್ ಅಲ್ಲಿ ಹೇಳಕ್ ಆಗಲ್ಲ ಸರ್, ಯಾಕಂದ್ರೆ ಇನ್ನೊಂದ್ಸಲ ಪರ್ಸನಲ್ ಬೇಕಿದ್ರೆ ಮಾತಾಡ್ತೀನಿ ನಿಮ್ ಜೊತೆಗೆ. ಬಟ್ ಅದು ಯಾಕಂದ್ರೆ ಯಾಕೋ ಸರಿ ಇರ್ಲಿಲ್ಲ ಅಂತ. ಸರ್, ಅದು ಸರಿ ಇರ್ಲಿಲ್ಲ ಅಂತ. ಅಪ್ಪ ಚೆನ್ನಾಗಿದ್ದಾರೆ ಸರ್, ಈಗ್ಲೂ ನಾನಂದ್ರೆ ಜೀವ. ಐ ಮೀನ್ ಅಪ್- ಅಲ್ಲಿ ಬೇರೆ ಏನ್ ಸಮಸ್ಯೆ ಇತ್ತು ಅಂತ ನಾನು ಕೇಳಿದ್ದು. ಇಲ್ಲ ಸರ್, ಏನು ಸಮಸ್ಯೆ ಇರ್ಲಿಲ್ಲ ಸರ್. ನಂದೇ ಮೇನ್ ಪ್ರಾಬ್ಲಮ್ ಅಲ್ಲ ಸರ್, ನಾನು ಸ್ವಲ್ಪ ಕಾಲ್ ಪ್ರಾಬ್ಲಮ್ ಇತ್ತಲ್ಲ ಸರ್. ಹ್ಮ್ ಯಾವುದೇ ಪ್ರಪೋಸಲ್ಗಳು ಬರ್ಲಿಲ್ಲ ನಂಗೆ. ಹ್ಮ್ ಬಟ್ ನನಗ್ ಬಂದಿದ್ದ ಪ್ರಪೋಸಲ್ಗಳನ್ನ ನಾನು ಅವಾಯ್ಡ್ ಮಾಡಿದೆ ಸರ್. ಯಾಕಂದ್ರೆ ನಮ್ಮಪ್ಪ ನನಗೆ ಮದ್ವೆ ಮಾಡುವಷ್ಟು ಕೇಪಬಲ್ ಇರ್ಲಿಲ್ಲ ಸರ್. ಹ್ಮ್ ತಮ್ಮಂದ್ರಿಗೆ ಎಜುಕೇಶನ್, ನನ್ನ ಎಜುಕೇಶನ್, ಅವು ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ರು. ಅವ್ರುನು ತುಂಬಾ ಪ್ರಾಬ್ಲಮ್ ಸರ್. ಅದ್ ಹೇಳ್ಬಿಟ್ರೆ ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ನಾಳೆ ದಿನ ಮತ್ತೊಂದ್ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಹೇಳ್ತಿಲ್ಲ ಅಷ್ಟೇ. ಬಟ್ ನಿಮ್ಮ ಹೆಸರು ಹೇಳ್ಬಿಟ್ಟಿದ್ದೀರಾ. ಇರ್ಲಿ ಬಿಡಿ ಸರ್, ಅದೇನಾದ್ರು ಅದ್ ಹೇಳ್ಬಾರ್ದು ಅಂತ ಅನ್ಕೊಂಡೆ, ಬಟ್ ಬಂದ್ಬಿಡ್ತು ಅದು. ಇರ್ಲಿ ತಾಯಿ, ಹೇಳವಾ. ಏನು ಮಾಡಂಗಾಗಲ್ಲ. ಹ್ಮ್ ನಮ್ ಹಣೆಯಲ್ಲಿ ಏನಿರುತ್ತೋ ಅದು ಹಾಗೆ ಆಗತ್ತೆ ಸರ್. ನಾನಂತೂ ಯಾವತ್ತೂ ಪಾಸಿಟಿವ್ ಆಗಿ ತಗೊಳ್ಳೋದು. ಈ ನಿಜ ಕಾರ್ಯಕ್ರಮ ಸರ್. ಅದರ ಆಧಾರದ ಮೇಲೆ ನಡೆಯೋದವ್ವ. ಹಾ ಸರ್, ನಾನಂತೂ ಪಾಸಿಟಿವ್ ಸರ್. ಯಾವತ್ತೂ ಯಾರಿಗೂ ಒಂದು ಕೆಟ್ಟದಂತೂ ಬಯಸಿಲ್ಲ ಸರ್. ಯಾವುದು ಅದೇ ಈಗಾಗಲೇ ನಡೆದು ಹೋಗಿದೆಯೋ ಹಾ ಅದನ್ನ ಎಲ್ಲರ ಹತ್ರ ಹೇಳ್ಕೊಳ್ಬಾರ್ದು, ಹೌದು. ಬಟ್ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ ಅವ್ರ ಹತ್ರ ಏನನ್ನು ಮುಚ್ಚಿಡಬಾರ್ದು. ಸರ್. ಅರ್ಥ ಆಯ್ತಲ್ಲ? ಎಲ್ಲರ ಹತ್ರ ಸರ್. ಹೇಳ್ಬಾರ್ದು ಅನ್ನೋದು ಒಂದು ನಿಯಮ, ಹೌದು. ಹಾ ಅದು ಸರ್, ಯಾಕಂದ್ರೆ ಯಾರನ್ನ ನಾವು ಹೇಳಲಿಕ್ಕೆ ಆಯ್ಕೆ ಮಾಡ್ಕೊಳ್ತೀವೋ ಹಾ ಸರ್. ಆಲ್ಮೋಸ್ಟ್ ನಾವಲ್ಲೇನು ಮುಚ್ಚಿಡಬಾರ್ದು. ಯಾಕಂತ ಎಲ್ಲವನ್ನು ಬಿಡಿಸಿ ಹೇಳಿಬಿಡು ಅಂತ ಅಲ್ಲ, ಬಟ್ ನಿನ್ಗೆ ಅದೊಂದು ಜೀವನ ಅದೇ ಸಂದೇಶ. ಸರ್, ಅಪ್ಪಂದ್ ಒಂದು ಹೇಳ್ತಾ ಇಲ್ಲ, ಸರಿ, ಮಿಕ್ಕಿದೆಲ್ಲ ಆಯ್ತು. ಹೇಳ್ತೀನಿ ಸರ್. ಮನೇಲಿ ಏನ್ ಒಪ್ಲಿಲ್ಲ. ಗೊತ್ತಾ ಸರ್, ಇವಾಗ ಮದ್ವೆ ಆಯ್ತು, ಮನೇಲಿ ಒಪ್ಕೊಳ್ಳಿಲ್ಲ, ಆದ್ರೂನು ಒಪ್ಪಿಸ್ದೆ. ಇನ್ನೇನು ಇಷ್ಟೇ ವರ್ಷ ಆಗಿದೆ ನಂಗೂನು. ಹೇಗೋ ಅವ್ರಾಗೆ ಬಂದಿದ್ದಾರೆ, ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ದೆ ಸರ್. ನಾನು ಒಪ್ಪಿಸ್ದೆ, ಹಠ ಮಾಡಿದೆ ಸ್ವಲ್ಪ. ಹೇಗೋ ಪರಿಚಯ ಆಗಿದೆ, ಅವ್ರ ಫ್ಯಾಮಿಲಿ ತೋರಿಸಿದ್ದಾರೆ. ನಾನು ಒಂದ್ ಜಾಬ್ ಅಲ್ಲಿ ಇದ್ದೀನಿ, ಅವರು ಒಂದ್ ಜಾಬ್ ಅಲ್ಲಿ ಇದ್ದಾರೆ. ಹೆಂಗೋ ಬಟ್ ಜೀವನ ಅವ್ರು ಬೇರೆ ರೂಪಿಸ್ಕೊ. ಜಾತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಬೇರೆ ಬೇಜಾರಿರ್ಲಿಲ್ಲ? ಇಲ್ಲ ಸರ್, ನನಗೆ ಆತರ ಯಾವತ್ತೂ ಅನಿಸ್ಲಿಲ್ಲ. ಯಾಕಂದ್ರೆ ಮನುಷ್ಯರು ಒಂದೇ ನನ್ ಪಾಲಿಸಿ. ಹ್ಮ್ ಒಂದ್ ಗಂಡು ಹೆಣ್ಣು ಅನ್ನೋದು ಎರಡೇ ನನ್ ಪಾಲಿಸಿ ಇದ್ದಿದ್ದು. ಏನಪ್ಪ, ನನಗ್ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದು ಅಷ್ಟೇ ಕಾನ್ಸೆಪ್ಟ್ ಇದ್ದಿದ್ದು. ನಾವು ಚೆನ್ನಾಗಿರ್ತೀವಿ ಅನ್ನೋದೇ ಕಾನ್ಸೆಪ್ಟ್ ಇದ್ದಿದ್ದು ಸರ್. ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಭರವಸೆ ಇತ್ತು. ಹಾ ಸರ್, ಬಟ್ ಯಾಕಂದ್ರೆ ಅವ್ರಿಗೆ ಬೇರೆ ಯಾವ ಫ್ಯಾಮಿಲಿ ಪ್ರಶ್ನೆನೂ ಹೋಗಿ ಉಳ್ದಿರ್ಲಿಲ್ಲ, ಪೂರ್ತಿ ಎಲ್ಲದಕ್ಕೂ ಫ್ಯಾಮಿಲಿ ಉತ್ತರ ತೋರಿಸಿದ್ದಾರೆ. ಸಿಕ್ಕಿತ್ತಾ? ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿದ್ದಾರೆ ಸರ್, ಸುಳ್ಳು ಹೇಳ್ಬಾರ್ದು. ಈಗ್ಲೂ ಅವ್ರ ಫ್ಯಾಮಿಲಿ ಅಂದ್ರೆ ನನಗೆ ಜೀವ ಬಿಡ್ತಾರೆ, ಅಷ್ಟು ಚೆನ್ನಾಗಿದ್ದೀನಿ ಸರ್ ನಾನು ಅವ್ರ ಫ್ಯಾಮಿಲಿ ಜೊತೆಗೆ. ಸರಿ ನಮ್ಮ ಆಯ್ತು, ಮದುವೆ ಒಪ್ಸುದ್ರಿ, ಎಲ್ಲ ನಿಂತು ಮದುವೆ ಮಾಡಿದ್ರ ನಿಮ್ ತಂದೆ ತಾಯಿ? ಹಾ ಸರ್, ಎಲ್ಲ ತಂದೆ. ನಿಂತು ಮದ್ವೆ ಮಾಡಿದ್ರು ಸರ್. ಹ್ಮ್ ಮದ್ವೆನೂ ಆಯ್ತು. 1-2 ತಿಂಗಳು ತುಂಬಾ ಚೆನ್ನಾಗಿದ್ವಿ ಸರ್. ಆಮೇಲೆ ಒಂದೊಂದೇ ಪ್ರಾಬ್ಲಮ್ಗಳು ಶುರು ಆಗ್ತಾ ಹೋದ್ವು ಸರ್. ಯಾಕಂದ್ರೆ ಅವ್ರು ಸಾಲ ಮಾಡಿ ಮದ್ವೆ ಮಾಡ್ಕೊಂಡ್ರು. ಅದೇ ಟೈಮಲ್ಲಿ ಅವರು ತುಂಬಾ ಹುಷಾರ್ ತಗ್ತಾ ಇದ್ರು ಸರ್. ಹ್ಮ್ ಮದ್ವೆ ಮಾಡಿ ಸಾಲ ಮಾಡ್ಕೊಂಡ್ರು. ಆ ಸಾಲದ ಹೊರೆ ಒಂದ್ ಕಡೆ ಆಯ್ತು, ಅವ್ರ ತಾಯಿ ತಮ್ಮನ್ ನೋಡ್ಕೊಳ್ಳೋ ಜವಾಬ್ದಾರಿ ಒಂದ್ ಕಡೆ ಆಗ್ತಾ ಬಂತು ಅವ್ರಿಗೆ. ಹ್ಮ್ ಆಗ್ತಾ ಬಂತು. ಅವ್ರೇನ್ ಮಾಡಕ್ ಶುರು ಮಾಡಿದ್ರು, 8 ತಿಂಗಳವರೆಗೂ ಹಂಗ 3 ತಿಂಗಳು ಚೆನ್ನಾಗಿದ್ವಿ ಸರ್. ಆಮೇಲೆ ನಿಧಾನಕ್ಕೆ ನಾನ್ ಇಲ್ಲಿಗೆ ಬರ್ತಾ ಇಲ್ಲ, ನಮ್ ಮನೆಗ್ ಬರ್ತಾ ಇಲ್ಲ. ಯಾಕಂದ್ರೆ ನಾನ್ ಜಾಬ್ ಅಲ್ಲಿ ಇರೋದ್ರಿಂದ ನಾನು ಅವ್ರ ಮನೇಲಿ ಹೋಗಿರಕ್ ಆಗ್ಲಿಲ್ಲ ನಂಗೆ. ಹ್ಮ್ ಹಾಗಾಗ್ಬಿಟ್ಟು ನಾನೇನ್ ಮಾಡಿದೆ, ಈ ಕಡೆಯಿಂದ ಫೋನ್ ಮಾಡೋದು, ಯಾಕೆ ನನಗೆ ಇರೋಕ್ಕಾಗ್ಲಿಲ್ಲ? ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾನ್ ಜಗಳ ಮಾಡಕ್ ಶುರು ಮಾತಾಡೋದು. ಅಲ್ಲ ಅವ್ರ ಮನೇಲಿ ಯಾಕೆ ಹೋಗಿರಕ್ಕಾಗ್ಲಿಲ್ಲ? ಸರ್, ಇಲ್ಲಿಂದ ತುಂಬಾ ದೂರ ಇದೆ ಸರ್ ಮನೆ. ಒಂದು 50 ಕಿಲೋಮೀಟರ್ ಆಗುತ್ತೆ ಸರ್. ಅಪ್ ಅಂಡ್ ಡೌನ್ 100 ಕಿಲೋಮೀಟರ್ ಆಗುತ್ತೆ ಸರ್. ಬಟ್ ನಿಮ್ಮ ಮನೆ 100
110 ಕಿಲೋಮೀಟರ್ ಆಗುತ್ತೆ ಅಲ್ಲಲ್ಲ, ಸರ್ ಅಪ್ ನಿಮ್ಮ ಅಂಡ್ ಮನೆ ಡೌನ್. ಎಷ್ಟು? ಸರ್ ನಿಮ್ಮ ಮನೆ ಹತ್ರ ಇತ್ತಾ? ಹಾ ಸರ್, ನನಗೆ ಅಂಗನವಾಡಿ ವಾಕಬಲ್ ಡಿಸ್ಟೆನ್ಸ್. ಓಕೆ ಓಕೆ, ಅಷ್ಟು ದೂರದವರು ಅಂತ ಗೊತ್ತಿದ್ದು ಅಂದ್ರೆ ಮದುವೆ ಮುಂಚೆ ಗೊತ್ತಿತ್ತು ನಿಮಗೆ? ಹಾ ಸರ್, ಯಾಕಂದ್ರೆ ಅವ್ರು ಏನಂದ ಇದ್ ಮಾಡಿದ್ರು ಅಂದ್ರೆ ಸರ್, ಒಂದ್ ಕಡೆ ನಾನಿರೋ ಪ್ಲೇಸಿಗೆ ಹತ್ರದಲ್ಲಿ ಮನೆ ಮಾಡ್ತೀವಿ ಅಂತೇಳಿ ಪ್ರಾಮಿಸ್ ತಗೊಂಡ್ರು ಸರ್, ಅವ್ರ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು. ಅವಾಗ ಮದುವೆಗೆ ಮುಂಚೆ? ಹಾ, ಮದ್ವೆಗ್ ಮುಂಚೆನೆ ಮನೇಲಿ ಬಂದು ಈ ತರ ಮನೆ ಮಾಡ್ತೀವಿ, ಅಲ್ಲೂ ಹೇಗೋ ಇಲ್ವಲ್ಲ ಅಂತ ಹೇಳಿ ಮಾತ್ ತಗೊಂಡ್ರು. ಸರಿ, ನಂದು ಹೇಗೋ ಜಾಬ್ ಇದೆಯಲ್ಲ, ಅವ್ರಿಗೂ ಜಾಬ್ ಇದೆಯಲ್ಲ, ಏನೋ ಒಂದ್ ಪ್ರಯತ್ನ ಪಡ ಬಂಡ ಧೈರ್ಯ ಸರ್ ನಂಗೆ. ಯಾವ್ದೇನೋ ಪಾಸಿಟಿವ್ ಆಗಿ ತಗೋತಿದ್ನಲ್ಲ ಅದನ್ನು ಹಂಗೆ ತಗೊಂಡ್ಬಿಟ್ಟೆ ನಾನು. ಸರಿ, ಮದುವೆ ಆದ್ಮೇಲೆ ಅವ್ರ ಮನೆ ಮಾಡ್ಲಿಲ್ಲ? ಇಲ್ಲ ಸರ್, ಮದ್ವೆ ಆದ್ಮೇಲೆ ಬರೀ ಜಗಳ. ನಾನ್ ಫೋನ್ ಮಾಡ್ತಾ ಇಲ್ಲ, ನನಗ್ ಟೈಮ್ ಕೊಡ್ತಿಲ್ಲ ಅಂತೇಳಿ ಅವರು ಫೈನಾನ್ಸ್ ಅಲ್ಲಿ ಇದ್ರಲ್ಲ, ಒಂದ್ 9 ತಿಂಗಳು ಅಷ್ಟೇ ಸರ್ ಕೆಲಸ ಮಾಡಿದವರು. 9 ತಿಂಗಳಾದ್ಮೇಲೆ ಅವ್ರಿಗೆ ತುಂಬಾನೇ ಹುಷಾರ್ ತಪ್ಪಿಡ್ತು, ಕೆಲ್ಸನೇ ಬಿಡೋದು ಸ್ಟೇಜಿಗೆ ಬಂದ್ಬಿಡ್ತು ಸರ್. ಅವರು ಕೆಲ್ಸ ಬಿಡೋ ಸ್ಟೇಜಿಗೆ ಬಂದ್ಬಿಡ್ತು. ಅವರು ಇನ್ನೇನು ಮಾಡಕ್ಕಾಗಲ್ಲ, ಕೆಲ್ಸ ಜೀವಕ್ಕಿಂತ ದೊಡ್ಡದಲ್ಲ ಅಂತೇಳಿ ನಾನು ಕೆಲ್ಸ ಬಿಡಿ, ಇದೆಲ್ಲ ಅಂದ್ರೆ ಇನ್ನೊಂದು ಅಂತ ಹೇಳ್ಕೊಂಡ್ ಬಂದೆ. ಬಟ್ ಅದನ್ನೇ ನಗುಟವ ತಗೊಂಡು ಆಮೇಲೆ ಮಧ್ಯೆ ಜಗಳ ಆದಾಗ್ಲೆಲ್ಲ ಹೇಳ್ಕೊಳ್ಳೋದು, ನೀನೇ ಕೆಲ್ಸ ಬಿಡ್ಸಿದ್ದೆ ಅಂತೇಳಿ ಶುರು ಮಾಡ್ಕೊಂಡ್ಬಿಟ್ರು ಸರ್. ಆದ್ರೂ ನಾನಾಗೆ ಕರ್ಗಿ, ನನ್ ಸಂಬಳ ಬರ್ತಿತ್ತಲ್ಲ ಸರ್, ಎಷ್ಟೋ ಸ್ವಲ್ಪನೇ ಇರ್ಲಿ ಸರ್, ಅದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗೋದು, ಇಲ್ಲ ಅವ್ರು ಟೈಮ್ ಕೊಡೋದು, ಹಿಂಗ್ ಮಾಡ್ಕೊಂಡು ಬಂದೆ ಸರ್ ನಾನು. ಅವ್ರ ಮನೆಯಲ್ಲ ಅಷ್ಟು ಖರ್ಚು ನನಗೆ ಆಗ್ಲಿಲ್ಲ. ಅವ್ರಿಗೆ ಜವಾಬ್ದಾರಿ ನೋಡ್ಕೊಳ್ಳೋ ಅಷ್ಟರಲ್ಲೇ ನನಗೆ ಅದು ಸಂಬಳ ಸರಿ ಆಗ್ತಾ ಇತ್ತು, ಏನೋ ಒಂದ್ ತಳ್ಕೊಂಡ್ ಬಂದೆ ಸರ್. ಹಿಂಗ ಆಗ್ತಾ ಫುಲ್ ಜಗಳ. 1 ತಿಂಗಳು ಚೆನ್ನಾಗಿರ್ತೀವಿ ಸರ್, ಮತ್ತೆ ನಾನಾಗ್ ಮಾತಾಡಿದ್ರೆ ಚೆನ್ನಾಗಿರ್ತಾರೆ ಸರ್, ನಾನಾಗ್ ಮಾತಾಡ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಅವ್ರು ನನಗ್ ತಿರ್ಗಿ ಫೋನೇ ಮಾಡಲ್ಲ ಸರ್ ಅವರು. ಅಂದ್ರೆ ನಾನಾಗೆ ಅಂದ್ರೆ ನೀವಾಗೆ ಮಾಡಿದ್ರೆ? ಹಾ, ಎಷ್ಟೊತ್ತಿದ್ರು ಸರ್ ನಾನಾಗೆ ಫೋನ್ ಮಾಡ್ಬೇಕು, ನಾನಾವೇಕೆ ನನ್ ಭಾವನೆಗಳನ್ನ ಅವ್ರ ಹತ್ರ ಹಂಚ್ಕೋಬೇಕೇ ಹೊರ್ತು ಅವ್ರಾಗಿ ನೀನ್ ಬದುಕಿದ್ಯಾ ಸತ್ತಿದ್ಯಾ ಊಟ ಮಾಡಿದ್ಯಾ ಅಥವಾ ನೀನ್ ಹೇಗಿದ್ಯಾ ಅನ್ನೋದು ಏನು ಕೇಳ್ತಿರ್ಲಿಲ್ಲ ಸರ್. ಈಗ್ಲೂ ಅದೇ. ಹಂಗಾಗ್ಬಿಟ್ಟು ಅದನ್ನ ತಳ್ಕೊಂಡು ಮಾಡ್ಕೊಂಡು, ಅಂದ್ರೆ ಇಡೀ ಫ್ಯಾಮಿಲಿ ಫುಲ್ ಎಲ್ಲರೂ, ಇಡೀ ಊರಿಗೆ, ಅವ್ರ ಊರಿಗೆ ಎಲ್ಲ ಅವ್ರ ಹತ್ರನೂ ಒಳ್ಳೆಯವರು ಸರ್. ಎಲ್ಲರ ಹತ್ರನೂ ಅವ್ರ ಹತ್ರ ಇರಾಗ್ ನನ್ನ ಹತ್ರ ಯಾಕಿಲ್ಲ ಅಂತೇಳಿ ನಾನ್ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ. ನನ್ಗೂ ನಗ್ನಗ್ತಾ ಮಾತಾಡ್ಸಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ನನಗೆ ಇದು ಸರ್. ನಮ್ಮ ಮನೇಲಿ ಬಂದಾಗ್ಲೂ ತುಂಬಾ ಚೆನ್ನಾಗಿರೋರು ಸರ್ ಅವ್ರು. ಹಂಗಾಗ್ಬಿಟ್ಟು ಚೆನ್ನಾಗಿರ್ತಾರೆ, ಏನೋ ಒಂದ್ ತಳ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತೇಳಿ ತುಂಬಾ ಏನ್ ಮಾಡಿದೆ ಸರ್. ಎಷ್ಟು ಜನ ಸರ್? ಅವ್ರ ಮನೆ 4 ಜನ ಸರ್, ಅಣ್ಣ ತಮ್ಮ. ಅಣ್ಣ ತಮ್ಮದಿರೇ 4 ಜನ? ಹೌದು ಸರ್. ಅಂದ್ರೆ ಒಟ್ಟು ಒಂದ್ 5-6 ಜನ ಇದ್ರ ಅವ್ರ ಮನೆಯಲ್ಲಿ? ಅಮ್ಮ ಸೇರಿ 5 ಜನ ಸರ್. ಅದರಲ್ಲಿ ಅವ್ರ ಮದ್ವೆ ಆಗಿದೆ ಸರ್, ಅವ್ರು ಬೇರೆ ಇದ್ದಾರೆ. ಸಣ್ಣ ತಮ್ಮ ಒಬ್ರಿಗೆ ಮದ್ವೆ ಆಗಿಲ್ಲ, ಅವರು ಮತ್ತೆ ಅಮ್ಮ ಇವ್ರು 3 ಜನ ಇರ್ತಾರೆ ಸರ್ ಅಲ್ಲಿ. ಓಕೆ, ನೀವ್ ಆಗಾಗ ಅಲ್ಲಿಗೆ ಹೋಗ್ತಾ ಇದ್ರಾ? ಹಾ ಸರ್, ಆಗಾಗ ಅವ್ರು ಕರೆದಾಗ ಹೋಗ್ತಿದ್ದೆ. ಏನಾದ್ರು ಫಂಕ್ಷನ್ ಗಳಾದ್ರೆ ಅವ್ರ ಫ್ಯಾಮಿಲಿಗಳಲ್ಲಿ, ಇಲ್ಲ ಅಲ್ಲಿ ಮನೆಗೆ ಏನಾದ್ರು ಹೋಗ್ಬೇಕು ಅಂದಾಗ ನಾನು ಹೋಗ್ತಿದ್ದೆ. ವಾರದಲ್ಲಿ ಏನ್ ರಜೆ ಸಿಗತ್ತಲ್ಲ. ಮದ್ವೆ ಆದ್ಮೇಲೆ ಒಂದು ಹೆಣ್ಣಾಗಿ ಹೌದು ಕೆಲ್ಸಕ್ಕೆ ದೂರ ಆಗ್ತಿತ್ತು ಫೈನ್, ಬಟ್ ನಾನು ಅಲ್ಲಿ ಉಳ್ಕೊಂಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತಾ? ಖಂಡಿತ ಸರ್, ಅದೇ ಟ್ರಾನ್ಸ್ಫರ್ ಟ್ರೈ ಮಾಡಿದೆ ಸರ್. ನಮ್ಮ ಒಬ್ರು ಮೇಡಮ್ ಇದ್ರು, ಅವ್ರ ಮುಖಾಂತರ ಟ್ರಾನ್ಸ್ಫರ್ ಟ್ರೈ ಮಾಡಿದೆ, ಯಾವ್ದು ವೇಕೆನ್ಸಿ ಇಲ್ಲ ನಿಯರೆಸ್ಟ್ ಪ್ಲೇಸ್ ಅಲ್ಲಿ. ನನ್ ಗಂಡನ ಮನೆ ಇರೋಂತ ಒಂದು 5 ಕಿಲೋಮೀಟರ್ ಸುತ್ತ ಸರೌಂಡಿಂಗ್ ಅಲ್ಲಿ ಅಂಗನವಾಡಿ ಖಾಲಿ ಇರ್ಬೇಕಿತ್ತು ಸರ್ ಪೋಸ್ಟ್. ಬಟ್ ನನ್ ಬ್ಯಾಡ್ ಲಕ್ ಅಲ್ಲಿ ಖಾಲಿ ಇರ್ಲಿಲ್ಲ ಸರ್. ಹಂಗಾಗ್ಬಿಟ್ಟು ಈ ಕಡೆ ಇವ್ರಿಗೂ ಕೆಲ್ಸ ಇಲ್ಲ ಸರ್, ನಾನು ಕೆಲ್ಸ ಬಿಟ್ಬಿಟ್ರೆ ಮುಂದಿನ ಜೀವನ ಹೇಗೆ ಸರ್? ಇರೋದು ಬಾಡಿಗೆ ಮನೆಯಲ್ಲಿ, ಸ್ವಂತ ಮನೆನೂ ಅಲ್ಲ ಅಂತ ಹೇಳಿ. ಸ್ವಂತ ಮನೆ? ಸಾರಿ, ಅವ್ರದ್ದು ಬಾಡಿಗೆ ಮನೆ? ಹೌದು ಸರ್. ಓಕೆ, ನಿಮ್ ತಂದೆ ಚೆನ್ನಾಗಿದ್ದಾರೆ ಸರ್, ತೊಂದ್ರೆ ಇಲ್ಲ. ಓಕೆ ಓಕೆ, ಚೆನ್ನಾಗಿದ್ದಾರೆ. ಹಂಗಾಗ್ಬಿಟ್ಟು ನಾನ್ ಯಾವ ಧೈರ್ಯದ ಮೇಲೆ, ಅವ್ರಿಗೆ ತುಂಬಾನೇ ಹುಷಾರ್ ತಪ್ಪಿತ್ತು ಸರ್, ಯಾವ ಧೈರ್ಯದ ಮೇಲೆ ಕೆಲ್ಸ ಬಿಡ್ಲಿ ಸರ್ ನಾನು? ಸೊ ನೀವೇ ಫೋನ್ ಮಾಡ್ಬೇಕು ಅಂದ್ರೆ ಐ ಮೀನ್ ಯಾವ್ದಾದ್ರು ರೀತಿಯಲ್ಲಿ? ಇಲ್ಲ ಸರ್, ಆತರ ಬೇರೆ ಅವ್ರ ಹತ್ರನು ಬೇರೆ ಕಾಂಟ್ಯಾಕ್ಟ್ ಗಳಾಗ್ಲಿ ಏನು ಇಲ್ಲ ಸರ್, ಚೆನ್ನಾಗಿದೆ. ಅವ್ರದಲ್ಲ ನೀವೇ ಫೋನ್ ಮಾಡ್ಲಿ ಹಠವೋ ಅಥವಾ ಅನುಮಾನವೋ? ಅದು ಅನುಮಾನ ಏನು ಇಲ್ಲ ಸರ್, ಎಲ್ಲಿ ಬೇಕಾದ್ರೆ ಫ್ರೀಡಮ್ ಆಗಿ ಈಗ್ಲೂ ಬಿಡ್ತಿದ್ರು ಸರ್. ಮೊನ್ನೆ 1 ವಾರದ ಹಿಂದೆ ಜಗಳ ಆಯ್ತು ರೀಸೆಂಟ್ ಆಗಿ, ಎಲ್ಲಿ ಹೋದ್ರು ಫ್ರೀಡಮ್ ಆಗಿ ಬಿಡ್ತಾರೆ ಸರ್, ಅದಕ್ಕೂ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಒಂದ್ ಹೆಂಡತಿ ಹತ್ರ ಹೇಗ್ ನಡ್ಕೋಬೇಕು ಅದೇ ಇಲ್ಲ ಸರ್ ಅವ್ರ ಹತ್ರ. ಹಂಗಾಗ್ಬಿಟ್ಟು ತುಂಬಾ ಮನಸ್ತಾಪಗಳು, ಒಳಗೆ ಮನಸ್ತಾಪಗಳು ಆಗ್ತಾ ಅತಿರೇಕಕ್ಕೆ ಬಂದು ಮೊನ್ನೆ ತುಂಬಾನೇ ದೊಡ್ಡ ಜಗಳ ಆಯ್ತು ಸರ್ ತವ್ರ ಮನೆಯಲ್ಲೇನೆ. ಮದ್ವೆಗೆ ಎಷ್ಟು ವರ್ಷ ಆಯ್ತು ಈಗ ನೀವು? 5 ಸರ್. ಮಕ್ಕಳು ಆಗಿಲ್ಲ ಸರ್, ಅದೇ ಉದ್ದೇಶಕ್ಕೆ ನನಗೆ ಜಗಳ ಸರ್, ನನಗೆ ಮಗು ಬೇಕು ಅನ್ನೋ ಉದ್ದೇಶಕ್ಕೆ ಜಗಳ ಸರ್. ಬಟ್ ಅವರು ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಸರ್.
ಹಂಗಾಗಿನೇ ನನಗೆ ಒಂದು ಐ ಮಗು ಮೀನ್ ಬೇಕು. ನಿಮ್ಗೆ ನಿಮ್ಮ ಜಗಳಕ್ಕೆ ಬಹಳ ಪ್ರಮುಖವಾದ ಕಾರಣನೇ ಅದ. ಹೌದು ಸರ್, ಹೌದು. ಅವರ ಅಮ್ಮ ಅಥವಾ ಅವರ ಅಣ್ಣ ತಮ್ಮದಿರು ಏನು ಇದ್ರ ಬಗ್ಗೆ ಬುದ್ಧಿ ಹೇಳಲ್ವಾ? ಏನು ಹೇಳಲ್ಲ ಸರ್. ಬೇಡ ಅನ್ಲಿಕ್ಕೆ ಇವ್ರತ ಏನು ಕಾರಣ ಇದೆ? ಅವ್ರೇನ್ ಬೇಡ ಅಂತಿಲ್ಲ ಸರ್. ನನಗೆ ಮಗು ಬೇಕು ಅಂದ್ರೆ ಅವ್ರ ತಮ್ಮಂದು ಜವಾಬ್ದಾರಿ ಮಾಡ್ಬೇಕಲ್ಲ ಸರ್. ಅಮ್ಮಂಗ್ ತುಂಬಾ ಏಜ್ ಆಗಿದೆ. ಹಂಗಾಗ್ಬಿಟ್ಟು ಅಮ್ಮಂದು ಜವಾಬ್ದಾರಿ ಮಾಡಕ್ಕಂತ ಹೇಳಿ ಅವ್ರು ಅಲ್ಲಿ ಉಳ್ಕೊಳ್ತಾರೆ ಸರ್. ಏಜ್ ಆಗಿದೆ ಅವರಿಗೆ ತುಂಬಾ, ಒಂದು 75 ಸರಿ, ಈಗ ಇಯರ್ಸ್ ಆಗಿದೆ. ಮಗನಾಗ ಅವ್ರ ಕರ್ತವ್ಯ ಹಾ ಅದು ಸರ್, ಏಜ್ ಆಯ್ತು ಆಗಿರ್ಲಿ ಸರ್. ಆಗಿಲ್ದೇ ಇರ್ಲಿ ಸರ್ ಅದು ನಾನೇ ಸರ್ ಅಲ್ಲಿಗೆ ಹೋದ್ರೆ ನಾನ್ ಪೆಟ್ರೋಲಿಗೆ ದುಡ್ಡು ಕೊಡ್ತಿದ್ದೆ ಸರ್. ಇಲ್ಲಿಗೆ ಬಂದ್ರು ನಾನ್ ಪೆಟ್ರೋಲಿಗೆ ದುಡ್ಡು ಕೊಡ್ತಿದ್ದೆ ಸರ್. ತಾಯಿ ಏಜ್ ಆದ್ರು, ಯಾಕಂದ್ರೆ ನಮಗೂ ಒಂದ್ ಅಪ್ಪ ಇದೆ. ನಾನ್ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರೋದು ಸರ್. ಹ್ಮ್. ಇಬ್ರು ತಮ್ಮನ ಹೆಂಡತಿಯರು, ಮಕ್ಕಳು ಎಲ್ಲ ಇದಾರೆ. ಹಂಗಾಗ್ಬಿಟ್ಟು ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರೋದು. ತುಂಬಾ ಸರಿ, ಅಂದ್ರೆ ಆಯ್ತು. ತುಂಬಾ ಜಾಯಿಂಟ್ ಐ ಮೀನ್ ಫ್ಯಾಮಿಲಿಯಲ್ಲಿ ಇದ್ದಾಗ ನಿಮ್ಗೆ ಗೊತ್ತಾಗತ್ತಲ್ಲ ಸರ್ ಯಾವ ಅರ್ಥ ತರ ಆಯ್ತು, ಇರುತ್ತೆ ಅರ್ಥ ಅಂತ. ಆಯ್ತು. ಅದು ಅಂದ್ರೆ ಅದು ಹೇಗೆಂದ್ರೆ, ನನಗೆಲ್ಲೋ ಹೊರಗಡೆ ಆ, ದೇವಸ್ಥಾನದಲ್ಲಿ ಚೆರುಪ್ ಕೊಟ್ರೆ ಅಥವಾ ಎಲ್ಲೋ ಒಂದು ಏನಾದರೂ ತಿನ್ನೋದು ಕೊಟ್ರೆ ಮನೆಗೂ ತಂದು ಕೊಡೋಣ ಅನ್ನೋ ಬುದ್ಧಿ, ಆ ಸಂಸ್ಕಾರ ಜಾಯಿಂಟ್ ಫ್ಯಾಮಿಲಿಲಿ ಬರುತ್ತೆ. ಹಾ ಸರ್, ಆತರ ಜಾಯಿಂಟ್ ಫ್ಯಾಮಿಲಿ ಸರ್ ನಂದು. ಒಳ್ಳೆ ಯಾರಿಗೂ ತಾರತಮ್ಯ ಮಾಡಲ್ಲ ಸರ್ ಇದುವರೆಗೂನು. ಅವ್ರ ಮನೆಗೂ ತಾರತಮ್ಯ ಮಾಡಿಲ್ಲ, ಅಲ್ಲಿ ತಾರತಮ್ಯ ಮಾಡಿಲ್ಲ ಸರ್. ನನ್ ಏನ್ ಕೆಪಾಸಿಟಿ ಇದೆ ಸರ್ ಅದ್ರಲ್ಲಿ ನಾನು ಎಲ್ರಿಗೂ ಚೆನ್ನಾಗಿ ನೋಡ್ಕೊಳಕ್ ಪ್ರಯತ್ನ ಪಟ್ಟಿದ್ದೀನಿ ಹೊರತು ನನಗೆ ಅಂತೇಳಿ ಇದುವರೆಗೂ ನಾನು ಏನು ಮಾಡ್ಕೊಂಡಿಲ್ಲ ಸರ್ ನಾನು. ಅಂಥವ್ರಿಗೆ ಕಾಲ ಇಲ್ಲ ತಾಯಿ ಇವತ್ತು. ಸರಿ, ಮಗುವಿನ ವಿಚಾರವಾಗಿ ನಿಮಗೆ ಜಗಳ. ಹೌದು ಸರ್. ಓಕೆ, ಫೈನ್, ಮುಂದುವರಿಸವ. ಅದೇ ಆಗಿ ಸರ್ ಇವಾಗ ಏನ್ ಮಾಡಿದ್ರು ಅವ್ರು ಒಪ್ಪೋ ಸ್ಟೇಜ್ ಅಲ್ಲಿ ಇಲ್ಲ ಸರ್. ಒಂದ್ ಕಡೆ ಇರೋಣ, ಒಂದ್ ಕಡೆ ಮನೆ ಮಾಡೋಣ ಅಂದ್ರೆ ಮಾತೇ ಕೇಳ್ತಿಲ್ಲ ಸರ್. ಏನಾದ್ರೂ ಹೇಳಕ್ ಹೋದ್ರೆ ಬರೀ ನಾನ್ ಎಷ್ಟೇ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿದ್ರು ಸರ್ ಅವ್ರಿಗೆ ನೆಗೆಟಿವ್ ಆಗಿ ತಿಳ್ಕೊಳ್ತಾರೆ ಸರ್. ತುಂಬಾ ನೆಗೆಟಿವ್ ಆಗಿ ತಿಳ್ಕೊಳ್ತಾರೆ. ಮೆಸೇಜ್ ಮಾಡೋವರೆಗೂ 1 ತಿಂಗಳವರೆಗೂ ಫೋನ್ ಮಾಡ್ಲಿಲ್ಲ ಅಂದ್ರೆ ಸರ್, ಆ 1 ತಿಂಗಳವರೆಗೂ ಅವರು ತಿರುಗಿ ಫೋನ್ ಮಾಡಲ್ಲ ಸರ್. ನನಗೆ ಕಾದು ಬೇಜಾರಾಗ್ಬಿಟ್ಟು ನಾನ್ ಮೆಸೇಜ್ ಹಾಕಿದ್ರೆ ಆ ಮೆಸೇಜಿಗೆ ನೆಗೆಟಿವ್ ಆಗಿ ತಿಳ್ಕೊಂಡು ನನಗೆ ಫೋನ್ ಮಾಡಿ ಜಗಳ ಮಾಡೋರು ಸರ್. ಆ ಕ್ಷಣಕ್ಕೆ ಆ ಮೆಸೇಜ್ ನೋಡಿದ ತಕ್ಷಣ ಜಗಳ ಮಾಡ್ತಾರೆ ಸರ್. ಇವಾಗ ನಾನು ನಿಮಗೆ ಇಷ್ಟ ಪಡ್ತಾ ಇದ್ದೀನಿ, ನೀವು ನನಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತೇಳಿ ನಾನ್ ಮೆಸೇಜ್ ಮಾಡಿದ್ರೆ ಮಗುವಿನ ಪ್ರಸ್ತಾಪ ಕೂಡ ಇರುತ್ತೆ. ಹಾ ಸರ್. ಓಕೆ. ಹಂಗಾಗ್ಬಿಟ್ಟು ನಾನು ಹಾಕಿದ ತಕ್ಷಣನೇ ಅವ್ರು 1 ಮೆಸೇಜ್ 2 ಮೆಸೇಜ್ ನೋಡ್ತಾರೆ. ಆಮೇಲೆ ತಿರುಗಿ ಯಾವ ಕಾರಣಕ್ಕೂ ರಿಪ್ಲೈ ಮಾಡಲ್ಲ ಸರ್. ಎಂತದೇ ಮೆಸೇಜ್, ನೋವಿಂದ ಮೆಸೇಜ್ ಹಾಕೋದು ಸರ್. ನಾನು ಯಾವಾಗ್ಲೂ ನೀವು ಹೀಗೆ ಹಾಗೆ ಅಂತೇಳಿ ಯಾವ್ದು ಬೈದು ಮೆಸೇಜ್ ಹಾಕಲ್ಲ. ಅವ್ರು ಏನ್ ಅಂದಿರ್ತಾರೋ ಅದಕ್ಕೆ ತಿರುಗಿಸಿ ಹೇಳಿರ್ತೀನಿ ಹೊರತು ಒಳ್ಳೆ ರೀತಿಯಲ್ಲಿ ಹೇಳಿರ್ತೀನಿ. ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ ಸರ್ ಅವರು. ಹಾಗಾಗ್ಬಿಟ್ಟು ತುಂಬಾನೇ ಅಂದ್ರೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಸರ್ ನಂಗಂತೂ. ಏನ್ ಮಾಡೋದು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ಜಗಳ ಆದಾಗ ನೀವು ಬೇಡವೇ ಬೇಡ ಅಂತ ಹೇಳಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಜಗಳದಲ್ಲಿ ಹೇಳಿ ಕಳ್ಸಿದ್ದೆ ಸರ್. ಆದ್ರೂ ಪಾಪಿ ಮನ್ಸಿಗೆ ಹೇಳಿಲ್ಲ. ಕೊನೆಯ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ಬಂದಿದ್ದೀನಿ ಸರ್. ನನಗೆ ಅವ್ರು ಬೇಕೇ ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಸರ್ ನಂಗೆ. ಬಟ್ ಇಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಮತ್ತೆ ಅಲ್ಲೇ ಇರ್ಲಿಕ್ಕೆ 2 ಅವಕಾಶ ಈಗ ನಿಮ್ಮ ಮುಂದಿದೆ. ಹಾ ಸರ್. ಇವಾಗ ನೀವು ಮನಸ್ಸು ಮಾಡಿದ್ರೆ ಬಿಡಿಸ್ಕೊಳ್ಳಬಹುದು. ಹೌದು ಸರ್, ಹೌದು. ಫೈನ್. 2 ಆಪ್ಷನ್ ನನ್ನ ಹತ್ರ. ಧರ್ಮ ಅಥವಾ ಯಾವುದು ಮುಖ್ಯ ಅಥವಾ ಯಾವುದು ಒಳ್ಳೆಯದು ಅನ್ನೋದು ಈಗ ನಿಮ್ಮ ಪ್ರಶ್ನೆ. ಹೌದು ಸರ್. ನಿಮ್ ತಂದೆ ಏನು ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ ಸರ್, ಇಷ್ಟೆಲ್ಲ ಹೇಳಿದ್ಮೇಲೆ ಅದೊಂದ್ ಮಾತೇನು ಸರ್, ನಮ್ ತಂದೆನೂ ಹ್ಯಾಂಡಿಕ್ಯಾಪ್ಡ್ ಸರ್. ಇಲ್ಲ, ಬಟ್ ಈ ವಿಚಾರವಾಗಿ ಏನು ಹೇಳ್ತಾರೆ? ಇಲ್ಲ ಸರ್, ಅವ್ರು ಏನು ಹೇಳಲ್ಲ ಸರ್. ಯಾಕಂದ್ರೆ ನನಗೆ ಅವ್ರಿಗೆ ಯಾರಿಗೂ ಮನೇಲಿ ಯಾರು ತಪ್ಪಾಗಿ ನಂಗೆ ಅಣ್ಣನ ಬಗ್ಗೆ ಮಾತಾಡಕ್ ಅವಕಾಶನೇ ಕೊಡಲ್ಲ ಸರ್. ನಾನ್ ಏನ್ ಹೇಳ್ತೀನೋ ನಂದೇ ನಿರ್ಧಾರ ಸರ್. ಸರಿ, ನಾವು ಆಯ್ತು. ಬಟ್ ಈ ವಿಚಾರದಲ್ಲಿ ಇದೇನು ಆಪಾದನೆಯೋ ಅಲ್ಲ ಅಥವಾ ಇಲ್ಲ ಸರ್. ನಾನು ನನ್ನ ತಮ್ಮಂದಿಗೆ ಹೇಳಿದೆ, ನನಗೆ ಅವ್ರು ಬೇಡ, ನನಗೆ ತುಂಬಾನೇ ಸಾಕಾಗಿದೆ. ಯಾಕಂದ್ರೆ ಅವ್ರು 5 ವರ್ಷದಿಂದ ಕಣ್ಣಿನ ನೋಡ್ತಿದ್ದಾರೆ ಸರ್, ಗಂಡ ಹೆಂಡತಿ ಬದುಕ್ತಿದೀವಿ ಅಂತ ಹೇಳಿ. ಹಂಗಾಗ್ಬಿಟ್ಟು ಅವ್ರು ಏನು ಹೇಳೋ ಸ್ಟೇಜ್ ಅಲ್ಲಿ ಇಲ್ಲ. ಇವಾಗ ನನ್ ಕಡೆ ಮಾತಾಡಿದ್ರೆ ನನಗೆ ಫೇವರ್ ಆಗ್ತಾರೆ, ಅವ್ರ ಕಡೆ ಮಾತಾಡಿದ್ರೆ ಅವ್ರಿಗೆ ಇದಾಗತ್ತೆ ಅಂತ ಹೇಳಿ ಅವ್ರು ಯಾರ ಕಡೆನೂ ಮಾತಾಡೋ ಸ್ಟೇಜ್ ಅಲ್ಲಿ ಇಲ್ಲ. ಹೆಣ್ಣು ಕೇಳಿದ್ನಲ್ಲ ಆ ತಮ್ಮ ಅಣ್ಣ, ಅವ್ರು ಇದ್ರ ಬಗ್ಗೆ ಏನು ಕೇಳಲ್ಲ? ಇಲ್ಲ ಸರ್, ನಾನು ಈ ಕೇಸ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದಷ್ಟೇ. ಅಷ್ಟ್ ಬಿಟ್ರೆ ಏನು ಹೇಳಿಲ್ಲ, ಏನು ಕೇಳಿಲ್ಲ. ಕೇಸ್ ಮಾಡಿ ಬರೋದು ಅಂದ್ರೆ ನನಗೆ ಬೇಕು ಅಂತ ಕೇಸು? ಹಾ ಸರ್, ಹೌದು.
ಬೇಡ ಅಂತ ಆತ ಹಾಕಿದ್ನ? ಇಲ್ಲ ಸರ್, ಮಾತೆತ್ತಿದ್ರೆ ನೀನ್ ಡಿವೋರ್ಸ್ ಕೊಡು, ನೀನ್ ನನಗ್ ಬೇಡ, ನನಗ್ ತಕ್ಕನವಳೆ ಅಲ್ಲ ನೀನು ಅಂತ ಹೇಳೋದು. ತಕ್ಕನವಳಲ್ಲ ಅಂದ್ರೆ ಹಿಂಗೆ? ನಮ್ಮ ಮನೆಗ್ ಬಂದಿರಲ್ಲ, ನಮ್ ಜೊತೆ ಸಂಸಾರ ಮಾಡಲ್ಲ, ಆ, ನಂದು ಯಾವ್ದಕ್ಕೂ ನೀನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳಿ ಅವ್ರದ್ದು ಇದು ಸರ್ ಗೋಳು. ಅಂದ್ರೆ ಜೊತೆ ಬಂದಿರಲ್ಲ ಅನ್ನೋದು ಅಲ್ಲಿಗೆ ಹೋಗಿದ್ರೆ ಅದು ಸರಿ ಹೋಗುತ್ತೆ ಅಂತ ನಿನ್ಗನ್ಸುತ್ತಾ? ಇಲ್ಲ ಸರ್, ಯಾವ ಕಾರಣಕ್ಕೂ. ಯಾಕಂದ್ರೆ ಅವ್ರಿಗೆ ಒಂದು ಯಾವುದೇ ಸೋರ್ಸ್ ಇಲ್ಲ ಸರ್. ಅಲ್ಲಿ ನಾನು ಹೋಗಿ ಇಲ್ಲಿ ಕೆಲಸ ಬಿಟ್ಟು ಅದನ್ನು ಹೇಳಿದೆ ಸರ್, ನಾನು ರಾಜೀನಾಮೆ ಕೊಡ್ತೀನಿ, ನನಗ್ ಬೇಡ ಇದು, ನನಗ್ ಬೇಡವೇ ಬೇಡ ಇದು ಕೆಲಸದಿಂದ ನನ್ನ ಅಸ್ತಿತ್ವನೇ ನಾನು ಕಳ್ಕೊಳ್ತಿದ್ದೀನಿ ಅಂದಾಗ ನನಗೆ ಕೆಲಸನೂ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತಾನು ಜಗಳದಲ್ಲಿ ಮಾತಾಡಿದೆ ಸರ್. ಎಷ್ಟೋ ಸಲ ಇದನ್ನು ಹೇಳಿದ್ದೀನಿ. ಆದ್ರೆ ಅವರು ಕೆಲಸ ಬಿಡು ಅಂತಾನು ಹೇಳಲ್ಲ, ಬಿಡ್ಬೇಡ ಅಂತಾನು ಹೇಳಲ್ಲ ಸರ್. ನಮ್ ಮನೆಗ್ ಬಂದಿರ್ತಾ ಇಲ್ಲ, ನೀವ್ ನನ್ ಕಷ್ಟ ನೋಡ್ತಾ ಇಲ್ಲ, ನನ್ ಸುಖ ನೋಡ್ತಿಲ್ಲ, ನನ್ ತಾಯಿ ತಮ್ಮಂಗ್ ನೋಡ್ತಾ ಇಲ್ಲ. ಇದೇ ಇದು ಸರ್ ರೋದನೆ ಸರ್ ಬಟ್ ಅವ್ರದ್ದು. ನಿಮ್ ಕೆಲಸವನ್ನು ನೀವು ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯಲ್ವನವ? ಹಾ ಸರ್, ಇದೆ ಸರ್. ನಿಮ್ ತಂದೆಗೆ ಅಡಿಗೆ ಮಾಡೋ ಹಾಕುವಷ್ಟು? ಇಲ್ಲ ಸರ್, ಎಲ್ಲ ಕೆಲ್ಸಾನು ಮಾಡ್ತೀನಿ ಸರ್, ಯಾವ ಮಾಡಲ್ಲ ಅಂತ ಏನಿಲ್ಲ ಸರ್. ಯಾಕಂದ್ರೆ ನಾನು ಹ್ಯಾಂಡಿಕ್ಯಾಪ್ ಆಗೋದ್ರಿಂದ ನನಗೆ ಕೆಲಸ ಮಾಡಕ್ಕೆ ಬಿಡಲ್ಲ ಸರ್. ನಮ್ಮ ಮನೇಲಿ ತಮ್ಮನ ಹೆಂಡ್ತಿರು ದೇವತೆ ಅಂತವ್ರು ಸರ್, ಇಬ್ರುನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನಮ್ ಬರೋಷ್ಟೇನೆ ಎಲ್ಲ ಕೆಲ್ಸ ಆಗಿರತ್ತೆ ಮನೆಯಲ್ಲಿ. ಅದೇ, ಯಾಕಂದ್ರೆ ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣಿಗೆ ಗೊತ್ತಾಗೋದು. ಈ ವಿಚಾರ ನಿಮ್ಮ ತಮ್ಮನ ಹೆಂಡತಿದಿರಿಗೆ ಏನಾದ್ರು ಗೊತ್ತಾ ಅಂತ? ಹಾ ಸರ್, ಗೊತ್ತು ಸರ್. ಯಾಕಂದ್ರೆ ನಾನು ನನ್ನ ದೊಡ್ಡ ತಮ್ಮನ ಹೆಂಡತಿ ಹತ್ರ ಪ್ರತಿಯೊಂದನ್ನು ಹೇಳ್ಕೊಳ್ತೀನಿ ಸರ್. ಯಾಕಂದ್ರೆ ಅವಳು ಕಣ್ಣಿಂದ ನೋಡ್ತಾಳೆ. ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದಾಗ, ಒಂದ್ ಸಣ್ಣ ಮನೆಯಲ್ಲಿ ಬದುಕ್ತಿದೀವಿ ಅಂದಾಗ ಎಲ್ಲರದು ಗೊತ್ತಾಗತ್ತೆ ಸರ್. ದೊಡ್ಡವ್ರ ಸಮಸ್ಯೆ ಇರ್ಬೋದು, ಸಣ್ಣವ್ರ ಸಮಸ್ಯೆ ಇರ್ಬೋದು, ಯಾರ್ದೇ ಒಂದ್ ಸಮಸ್ಯೆ ಇದ್ರು ಅದ್ ಖಂಡಿತ ಗೊತ್ತಾಗೇ ಆಗತ್ತೆ. ಆದ್ರೂನು ಗಂಡ ಹೆಂಡತಿ ಸಂಸಾರದಲ್ಲಿ ನಾವು ತಲೆ ಹಾಕ್ಬಾರ್ದು ಅಂತೇಳಿ ಅವರು ಸುಮ್ಮನೆ ನೋಡಿದ್ರು ನೋಡದೇ ಇರೋ ತರ ಇರ್ತಾರೆ. ಹಿಂಗಾಗ್ಬಿಟ್ಟು ಮನೆ ಮಾಡೋಣ ಅಂದ್ರು ಅದಕ್ಕೆ ಕೇಳಲ್ಲ ಸರ್. ಮನೆ ಮಾಡ್ಬಿಟ್ರ ಅಂದ್ರೆ ನಾನು ಅಲ್ಲಿಗೆ ಅವ್ರ ಮನೆಗೆ ಹೋಗಕ್ ಬಿಡಲ್ಲ ಅನ್ನೋದು ಮೈಂಡ್ ಅಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಸರ್, ಅದನ್ನು ಗೊತ್ತಿಲ್ಲ. ಮನೆ ಮಾಡೋಣ ಅಂದ್ರೆ ನಿಮ್ ತವ್ರ ಮನೆ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿ ಮನೆ ಮಾಡೋಣ ಅಂತಿದೀಯ ಅಂತ. ನಿನಗ್ ನನ್ ತವ್ರ ಮನೆ ಬಿಟ್ಟು ಬರಕ್ ಇಷ್ಟ ಇಲ್ಲ, ಅದಕ್ಕೆ ನೀನ್ ಅಲ್ಲಿ ಮನೆ ಮಾಡೋಣ ಅಂತಿದ್ಯಾ ಅಂತಾರ. ಈ ತರ ಸಮಸ್ಯೆಗಳು ಸರ್. ಇದು ಕಳ್ಳಂಗ್ ಚೇಳ್ ಕಟ್ಟಂಗ ಆಯ್ತು. ಈ ಕಡೆ ಕಟ್ಟು ಅಂತ ಕೂಗಾಡಂಗೂ ಇಲ್ಲ, ತಡ್ಕೊಂಡ್ ಸುಮ್ನಿರಂಗೂ ಇಲ್ಲ ಸರ್. ನನ್ ಪರಿಸ್ಥಿತಿ ಆಗಿರೋದು ಅದೇ ಸರ್. ತವ್ರ ಮನೆ ಅಂತ ಹೇಳಿ ಬಾಯಿ ಬಿಡಕ್ ಆಗಲ್ಲ ಸರ್. ಅಲ್ಲಿಗೆ ಹೋಗೋದೇ, ಊರಿಗೆ ಹೋಗೋದೇ ಅಪರೂಪ ಸರ್. ನಾನು ಗಂಡನ ಮನೆ ಅಂತ ಹೇಳಿ ಅಲ್ಲಿ ಬಾಯಿ ಬಿಟ್ಟೆ ಅಂದ್ರೆ ಏನಂದ್ರು ಏನ್ ಮಾತಾಡಕ್ ಆಗಲ್ಲ ಸರ್, ಅಂತ ಪರಿಸ್ಥಿತಿ ಸರ್. ಇಲ್ಲಿ ತವ್ರ ಮನೇಲಿ ನಾನ್ ಮಾತಾಡ್ದೆ ಅಂದ್ರೆ ಜಗಳ ಆಗತ್ತೆ, ಮತ್ತೊಂದಾಗತ್ತೆ ಅಂತ ಹೇಳಿ ಇಲ್ಲಿ ಬಾಯಿ ಬಿಟ್ಟು ಇದ್ರ ಬಗ್ಗೆ ಏನಾದ್ರು ಜೋರ ಸಣ್ಣದಾಗಿ ಮಾತಾಡ್ದೆ ಅಂದ್ರೆ ಸರ್ ಜಗಳ ತಕೊಂಡ್ಬಿಡ್ತಾರೆ ಸರ್. ಯಾರು? ನನ್ ಗಂಡ ಸರ್. ಅಲ್ಲ, ನಿನ್ ತವ್ರ ಮನೇಲಿ ಯಾಕೆ ಹೇಳ್ತಿಲ್ಲ ಅಂತ ಸರ್? ಅರ್ಥ ಆಗ್ಲಿಲ್ಲ. ನಿನ್ ತವ್ರ ಮನೆಗೆ ಈ ವಿಚಾರವನ್ನು ಯಾಕೆ ಹೇಳಿಲ್ಲ ಅಂತ ಸರ್. ಯಾಕೆ ಹೇಳಿಲ್ಲ ಅಂದ್ರೆ ಸರ್, ಇವಾಗ ಪ್ರತಿಯೊಂದನ್ನು ಗಂಡ ಹೆಂಡತಿ ಸಂಸಾರ ಅಂದಾಗ ಏನ್ ನಡುಗೆಯತ್ತೋ ಅದನ್ನ ಪ್ರತಿಯೊಂದನ್ನು ಹೇಳಕ್ಕಾಗಲ್ಲ ಸರ್. ಅಲ್ಲ, ಪ್ರತಿಯೊಂದು ಹೇಳಲಿಕ್ಕಾಗಲ್ಲ, ಬಟ್ ಬಹಳ ಪ್ರಮುಖವಾದ ವಿಚಾರ ಅಲ್ವಾ ತಾಯಿ? ಅದು ಪ್ರಮುಖವಾದ ವಿಚಾರ ಆದ್ರೂನು ಅವ್ರ ಮನೆ ಕಡೆ ಹೋಗ್ತಾರೆ ಅಂತೇಳಿ ಅವರು ಏನು ಮಾತಾಡಲ್ಲ ಸರ್. ಇಲ್ಲಿರ್ತಾರೆ ಅಂದಾಗ ನಾನು ಏನು ಮಾತಾಡಕ್ಕಾಗಲ್ಲ. ಯಾರು ಒಟ್ಟು ನನ್ ಪರವಾಗಿ ಯಾರು ಇಲ್ಲ ಸರ್. ಯಾರು ಇಲ್ಲ ಅಂದ್ರೆ ನೀನ್ ಯಾರಿಗೂ ಹೇಳೇ ಇಲ್ವಲ್ಲವ? ಹೇಳಿದೀನಿ ಸರ್. ಅದೇ ಸರ್, ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ಹೇಳ್ಬೋದಿತ್ತು. ಅಮ್ಮನೂ ಇಲ್ಲ, ಅಪ್ಪ ನೋಡಿದ್ರೆ ಹೀಗೆ. ಸರಿ, ಈಗ ಇಲ್ಲೊಂದು ಇರ್ಲಿ ತಾಯಿ, ಬೇಜಾರಾಗ್ಬೇಡ, ಈಗ ಮಾತಾಡೋಣ. ಬಟ್ ಏನ್ರಿ, ನಾವೊಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾದಾಗ ನಾವು ಅನೇಕ ಸಂಗತಿಗಳನ್ನು ಯೋಚನೆ ಮಾಡಿ ಆ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು. ಮತ್ತೆ ಆ ನಿರ್ಧಾರ ಕಾರ್ಯ ಸಾಧನೆ ಅಥವಾ ಆ ನಿರ್ಧಾರ ಕಾರ್ಯರೂಪಕ್ಕೆ ಬರಬೇಕಂದ್ರೆ ನಾವು ಒಂದಷ್ಟು ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ಬೇಕು. ಅರ್ಥ ಆಯ್ತಾ? ಈಗ ನನಗೆ ತುಂಬಾ ಇಷ್ಟ ಸರ್, ಬಹಳ ನಾನು ಬೇಕು, ಅವನು ಬೇಕೇ ಬೇಕು ಅಂತ ಕೇಸಾಗಿ ಬಂದಿದ್ದೀನಿ ಸರ್. ನಾನು ಅಂದ್ರೆ ನಾನು ಅವನಿಗೆ ಅಷ್ಟು ಕಚ್ಕೊಂಡಿದ್ದೀನಿ ಅಂದ್ರೆ ನಾನು ಕೆಲವು ವಿಚಾರಗಳನ್ನು ಬಿಡ್ಲೇಬೇಕಾಗುತ್ತೆ. ಹೌದು ಸರ್. ಹೌದಾ ಸರ್? ನಾನು ಅದಕ್ಕೂ ರೆಡಿ ಇದ್ದೆ ಸರ್. ಹೇಳ್ತಾ ಇದ್ದೀನಿ, ನಾನು ವಿಶ್ಲೇಷಣೆ ಮಾಡ್ತೀನಿ, ನಾನದು ನಾನು ಮಾತಾಡ್ತಾ ಹೋಗ್ತೀನಿ. ಬಟ್ ಅಂತಿಮವಾಗಿ ಇಲ್ಲಿ ಯಾವುದಕ್ಕೋ ಅಂದ್ರೆ ಯಾವುದೋ ಒಂದನ್ನು ಪಡ್ಕೊಳ್ಳಿಕ್ಕೋಸ್ಕರ ಯಾವುದೋ ಒಂದನ್ನು ಬಿಡ್ಲಿಕ್ಕೆ ತಯಾರಿರ್ಬೇಕು. ಕೆಲವೊಂದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯ ತಾಯಿ, ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಸರಿ ಹೋಗುತ್ತಾ ಇಲ್ಲ ಅಂದಾಗ
ಹ್ಮ್ ಸರ್. ನಿಮ್ಮ ದುಡಿಮೆಯನ್ನು ಅವರಿಗೆ ಕೊಡುವುದು ಬೇಡ ಅಂತ ನಾನು ಹೇಳಲ್ಲ. ಆದರೆ ನೀವು ಅಷ್ಟೆಲ್ಲ ಮಾಡಿಯೂ ಕೂಡ ಅಲ್ಲಿ ಯಾವುದೇ ಒಂದೊಂದು ಕೃತಜ್ಞತೆನೇ ಇಲ್ಲ ಅಂದರೆ, ಒಂದು ಹೆಣ್ಣು ತನ್ನ ಬದುಕು ಪೂರ್ಣವಾಗುವುದು ಯಾವಾಗ ಅಂದರೆ, ಆಕೆ ಒಂದು ಮಗುವನ್ನು ಹೆತ್ತು ಆ ಗಂಡನ ಮನೆಯನ್ನು ಉದ್ಧಾರ ಮಾಡಿದಾಗ. ಹ್ಮ್ ಅಂದ್ರೆ ಸರ್. ಅದೊಂದು ಪರಿಪೂರ್ಣ ಬದುಕು. ಹೌದು ಸರ್. ಇನ್ನೊಂದು ಮನೆಯ ಅಂದರೆ ಹುಟ್ಟಿದಾಗ ತಂದೆ ತಾಯಿ ಮನೆಯಲ್ಲಿ ಒಂದು ಹೆಣ್ಮಗಳಾಗಿ ಹುಟ್ಟಿದ್ಲು, ಇನ್ನೊಂದು ಮನೆಗೆ ಹೆಂಡತಿಯಾಗಿ ಬಂದ್ಲು. ಆ ಮನೆಗೆ ಸುಮ್ಮನೆ ಈಗ ನಾನು ಇತ್ತೀಚೆಗೆ ಯಾವುದೋ ಒಂದು ಕತೆ ಕೇಳ್ತಾ ಇದ್ದೆ. ಈ ಸೀಮೆ ಹಸ, ಈ ಹೆಣ್ಣು ಹಸು ಹುಟ್ಟಿದ್ರೆ ಫೈನ್, ಅದನ್ನು ಸಾಕ್ತಾರಂತೆ. ಹೌದು ಸರ್. ಅಕಸ್ಮಾತ್ ಹೌದು. ಗಂಡು ಸೀಮೆ ಹಸು ಹುಟ್ಟಿತು ಅಂತ ಅದನ್ನ ಹುಟ್ಟಿದಾಗ್ಲಿ ಸಾಬ್ರಿ ಅಥವಾ ಯಾರೋ ಅದನ್ನ ಕುಯ್ಕೊಂಡು ಕಟ್ಕೊಡೋದು ತಿನ್ನೋರಿಗೆ ಕೊಡ್ತಾರೆ. ಕೊಟ್ಬಿಡ್ತಾರಂತೆ. ಹೌದು ಸರ್. ಯಾಕಂದ್ರೆ ಅದರಿಂದ ಪ್ರಯೋಜನ ಇಲ್ಲ ಅಂತ, ಹೊಲ ಉಳಕ್ಕಾಗಲ್ಲ, ಹಾಲು ಕೊಡಲ್ಲ. ಆ ಗಂಡು ಹೌದು ಸೀಮೆ ಹಸು ಇಟ್ಕೊಂಡು ಏನು ಮಾಡ್ಲಿ ಅಂತ. ಹಾ ಸರ್. ಹೌದು. ಅಂದ್ರೆ ಮಕ್ಕಳು ನೀನು ಉದ್ದೇಶಪೂರ್ವಕವಾಗಿ ಹಡಿತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದು ಬಹಳ ಅಸಹ್ಯ ವಿಚಾರ ಅಲ್ಲ ತಾಯಿ. ಅದೊಂದು ಬಹಳ ಸಂಸ್ಕಾರಯುತವಾದ ವಿಚಾರ. ಆ ಮನಸ್ಸುಗಳ ಜೊತೆ ಯೋಚನೆ ಮಾಡಿದಾಗ ಅದೊಂದು ಸಂಸ್ಕಾರ ವಿಚಾರ. ಅದೇ ಪೋಲಿಗಳು ಮಾತಾಡಿದಾಗ ಅದೊಂದು ಪೋಲಿ ವಿಚಾರ. ಹೌದು. ಹೌದಲ್ಲವಾ? ಹೌದು ಸರ್. ಆದರೆ ನನ್ನ ದೃಷ್ಟಿಯಲ್ಲಿ ನಾನು ನೀನು ಮಾತಾಡ್ತಿರೋದು ಒಬ್ಬ ತಂದೆ ಮಗಳು ಗುರು ಶಿಷ್ಯ ಕೂತು ಮಾತಾಡಿದಾಗ, ಅಂದರೆ ಅದೇ ವಿಚಾರವನ್ನು ಯಾರ್ಯಾರು ಮಾತಾಡ್ತವ್ರೆ ಅನ್ನೋದ್ರ ಮೇಲೆ ಅದು ಪೋಲಿಯೋ ಅಥವಾ ಅದು ಸಂಸ್ಕಾರವೋ ನಿರ್ಧಾರವಾಗುತ್ತೆ. ಹೌದು ಸರ್. ಹೌದು. ನಾನು ಆ ಸಂಸ್ಕಾರದ ದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ಕೇಳ್ತೀನಿ ಹೊರತು ಅದು ಬೇರೆ ಉದ್ದೇಶ ಖಂಡಿತ ಇರಲಿಕ್ಕಿಲ್ಲ. ಹಾ ಸರ್. ಇಲ್ಲಿ ಹೇಗೆ ಒಂದು ಗಂಡು ಸೀಮೆ ಹಸುವಿನ ಮರಿ, ಅರ್ಥಾತ್ ಮನೆಯಲ್ಲಿರೋ ಸೀಮೆ ಹಸು ಗಂಡು ಮರಿಯಿತು ಅಂದಾಗ ಈ ರೈತ ಮೊದಲೇ ಯೋಚನೆ ಮಾಡ್ತಾನೆ, ಇದರಿಂದ ಏನು ಪ್ರಯೋಜನವೂ ಇಲ್ಲ, ಇದನ್ನು ಕೊಟ್ಬಿಡೋಣ ಬಂದಷ್ಟು ದುಡ್ಡಿಗೆ ಅಂತ 50 ರೂಪಾಯಿಗೋ 100 ರೂಪಾಯಿಗೋ ಕೊಟ್ಟು ಬಿಡ್ತಾನೆ. ಅಂದರೆ ಹಾ ಸರ್. ಒಂದು ಮಕ್ಕಳನ್ನ ಹೇರದೆ ತನ್ನ ಬದುಕನ್ನ ಮುಗಿಸಿಕೊಂಡ ಹೆಣ್ಣು ಅವಂಥರ ಗಂಡು ಸೀಮೆ ಹಸಿನ ಮರಿ ಇದ್ದಂಗೆ. ಹೌದು ಸರ್. ಪಾಪ ಸಮಾಜ ಆಕೆಗೆ ಹೌದು ಸರ್. ಏಕೆಂದ್ರೆ ತುಂಬಾ ಅನುಭವ ಆಗಿದೆ ಸರ್. ದಾರಿಯಲ್ಲಿ ಹೋಗೋ ಅಣ್ಣ ತಮ್ಮರೋ ಯಾರೋ ಸರ್, ಯಾಕೆ ನೀವು ಗಂಡ ಹೆಂಡತಿ ಒಟ್ಟಿಗೆ ಇಲ್ವಾ ಅಂತೇಳಿ ಎಷ್ಟೋ ಸಾವಿರ ಪ್ರಶ್ನೆಗೆ ಮಾಡಿದ್ದಾರೆ ಸರ್. ಒಂದ್ ಗಂಡಾಗಿ ಬೇರೆ ಗಂಡಸು ನನಗೆ ಕೇಳ್ತಿದಾರೆ ಅಂದ್ರೆ ನನ್ನ ಮನ್ಸಿಗೆ ಎಂತ ನೋವು ಆಗ್ಬೋದು ಸರ್. ತುಂಬಾ ಅದನ್ನೇ ಫೇಸ್ ಹೇಳ್ತಾ ಮಾಡಿದ್ದೀನಿ ಇದ್ದೀನವ. ಸರ್ ನಾನು. ಈಗ ನಾನು ಅದಕ್ಕೆ ಇಲ್ಲಿ ಯಾವುದು ಬಹಳ ಮುಖ್ಯ, ಯಾವುದನ್ನು ಉಳಿಸಿಕೊಳ್ಳೋದಕ್ಕೆ ಯಾವುದನ್ನು ತ್ಯಜಿಸಬೇಕು, ಯಾವುದನ್ನು ಉಳಿಸಿಕೊಂಡ್ರೆ ನಮ್ಮ ಈ ಮನುಷ್ಯ ಜನ್ಮ ಪೂರ್ಣ ಅಥವಾ ಸ್ವಲ್ಪ ಸಾರ್ಥಕ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ಬಹಳ ಮುಖ್ಯವಾಗಿ ನನ್ನ ಗಂಡ ನನ್ನ ಮೊದಲೇ ಭಗವಂತನ ಶಾಪವೋ ವರವೋ ಗೊತ್ತಿಲ್ಲ, ನಾನು ಏಕೋ ಸ್ವಲ್ಪ ವಿಕಲಚೇತನಳಾಗಿ ಸ್ವಲ್ಪ ಅಂಗವಿಕಲಳಾಗಿ ಹುಟ್ಟಿದ್ದೀನಿ. ಇಲ್ಲಿ ಒಂದು ಮಗು ಅಂತ ಬಂದಾಗ ಬಹುಶಃ ನಾನು ಬದುಕಲಿಕ್ಕೆ ಇನ್ನೊಂದು ಕಾರಣ ಆ್ಯಡ್ ಆದಂತೆ, ಅದು ಹೌದಲ್ಲ? ಹೌದು ಸರ್. ಇನ್ನೊಂದು ಕಾರಣ ಸಿಕ್ಕಂತೆ. ಅಯ್ಯೋ ನಾನು ಯಾರಿಗೂ ಬೇಡವಲ್ಲಪ್ಪ. ಇವತ್ತು ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೀನವ ಕಾರ್ಯಕ್ರಮದ, ಸರ್ ಮಗುವಿಗೋಸ್ಕರ ಬದುಕ್ತಾ ಇದ್ದೀನಿ, ಸರಿ ಇರ್ತಾನೆ ಅಂದರೆ ಯಾವತ್ತೋ ಸತ್ತು ಹೋಗ್ಬಿಡ್ತಿದ್ದೆ. ಅಂದರೆ ಮಗು ಅನ್ನೋದು ಒಂದು ಕಾರಣ ಆಯಿತು ಬದುಕಲಿಕ್ಕೆ. ಹಾ ಸರ್. ಹೌದು. ಒಂದು ಹೆಣ್ಣು ಸಹಜವಾಗಿ ಗಂಡನಿಂದ ಪ್ರೀತಿ ಇಲ್ಲ, ಸಮಾಜದಿಂದ ಪ್ರೀತಿ ಇಲ್ಲ, ಅಥವಾ ಯಾರೂ ಆಕೆಗೆ ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ, ಬಿಡಪ್ಪ ಒಂದು ಮಗು ಇದೆಯಲ್ಲ ಅದ್ರ ಮುಖ ನೋಡ್ಕೊಂಡು ಆದರೂ ಬದುಕೋಣ. ಬಹುಶಃ ಇಲ್ಲಿ ಒಂದು ಮಗು ಆಗಿದ್ದಿದ್ರೆ ಈ ಯಾವ ಸಮಸ್ಯೆನೂ ನಿನಗೆ ಮುಖ್ಯ ಅನಿಸ್ತಾನೆ ಇರಲಿಲ್ಲ. ಹೌದು ಸರ್. ಅದ್ರಲ್ಲಿ ಎರಡು ಮಾತಿರಲಿಲ್ಲ ಬಹಳ ಸರ್. ದೊಡ್ಡ ಕಾರಣ ಸಿಕ್ಕಿರ್ತೈತಿ. ಇವರೆಲ್ಲ ಹೋದ್ರು ನಾನು ಏನಕ್ಕೆ ಬದುಕಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ಲೊಂದು ಕೂತಿರೋದು. ಬಟ್ ವಿಷಯ ಏನಂದ್ರೆ, ಇಲ್ಲಿ ಮಗುವಿನ ವಿಚಾರಕ್ಕೆ ಆತ ಒಪ್ತಾ ಇಲ್ಲ. ಇದೆಲ್ಲ ಈಗ ಅನ್ನ ಅಂದರೆ ತಿನ್ನೋಕೆ ಅನ್ನ, ಇರೋಕೆ ಮನೆ, ಮಾಡೋ ಕೆಲಸ, ಇದೆಲ್ಲ ಆದಮೇಲೆ ಪ್ರೇಮ ಕಾಮ, ಹೌದಲ್ಲವಾ? ಹೌದು ಸರ್. ಅಂದರೆ ನಾನು ಗಂಡನನ್ನು ವಿರೋಧಿಸೋದಕ್ಕೆ ಈಗ ಬಹಳ ಮುಖ್ಯ ಇರೋ ಕಾರಣ ಏನು ಗೊತ್ತೇನು? ಅಲ್ಲಪ್ಪ, ಮಗು ಕೊಡದೆ ಹೋದ್ರೆ ಆಯಿತು, ಅದನ್ನ ಆಮೇಲೆ ಮಾತಾಡ. ಒಂದು ಕೆಲ್ಸಕ್ಕೆ ಹೋಗಿಲ್ಲ ಅಂದಾಗ, ಒಂದು ಜವಾಬ್ದಾರಿ ಇಲ್ಲ ಅಂದಾಗ, ಅಥವಾ ನೀನು ಅದನ್ನು ಕೆಲ್ಸಕ್ಕೆ ಹೋಗಿ ದುಡಿದು ಸಾಕಬೇಕಾದ ವಯಸ್ಸಲ್ಲಿ ನೀನು ಕೆಲಸ ಬಿಟ್ಬಿಟ್ಟು ಸುಮ್ಮ ಕೂತ್ಕೊಂಡು ಮಾತಕ್ಕೆ ಸಲಗು ನೀನು ಬಿಡಿಸ್ದೆ ಅಂದರೆ ಮಗುವಿಗೋಸ್ಕರ ಹೋರಾಟ ಮಾಡೋದಲ್ಲ. ನೀವು ಇಂಥ ಬೇಜವಾಬ್ದಾರಿ ಇಟ್ಕೊಂಡು ಒಂದು ಮಗು ಮಾಡ್ಕೊಂಡು ಇನ್ನೂ ನರಕ ಅನುಭವಿಸ್ತೀಯ ನೀನು. ಮಗು ಬಂದರೆ ಬದುಕಲಿಕ್ಕೆ ಒಂದು ಕಾರಣ ಆ್ಯಡ್ ಆಯಿತು ಅನ್ನೋದು ಎಷ್ಟು ಸತ್ಯವೋ, ಅದು ಬಂದರೆ ಈ ಕಡೆ ದುಡಿಮೆ ಇಲ್ಲ, ನಿನ್ನದು ಕೂಡ ಯಾವಾಗ ಏನೋ ಗೊತ್ತಿಲ್ಲ, ಅದನ್ನು ಅನಾಥ ಮಾಡ್ತಾರಲ್ಲವಾ? ಅರ್ಥ ಆಯ್ತಲ್ಲ?
ಹ್ಮ್ ಸರ್. ನಾನು ಒಂದು ಅದಕ್ಕೆ ನಮ್ಮಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಯಾಕೆ ಆ ಕಾನ್ಸೆಪ್ಟ್ ಬಂತು ಅಂದರೆ, ಪರಿಸ್ಥಿತಿ ಏನು, ಗಂಡ ಎಂಥ ಯೋಗ್ಯ, ಗಂಡ ಯೋಗ್ಯನ, ಇದು ನೋಡಿಕೊಂಡು ಮಕ್ಕಳು ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತಿದ್ರು. ಯಾಕೆ? ಅದೊಂದು ಬಹಳ ಪ್ರಜ್ಞಾವಂತ ನಿರ್ಧಾರ ಅದು. ಹ್ಮ್ ಸರ್. ನಾನು ಈಗ ಒಂದು ಮಗು ಬಂದಾಗ ಅದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ, ಅದಕ್ಕೆ ದುಡಿಮೆ ಜಾಸ್ತಿ ಆಗಬೇಕು. ಇವನು ನೋಡಿದ್ರೆ ಇಂಥವನು ಎರದು ಎತ್ತುಬಿಟ್ಟು ಇಲ್ಲಿ, ಆಮೇಲೆ ಇವನು ಇನ್ನೂ ಕೆಟ್ಟು ಹೋದರೆ ಯಾರಿಗೆ ಹೇಳ್ತೀಯ? ಹ್ಮ್ ಸರ್. ಹಾಗಾಗಿ ಇಲ್ಲಿ ನೀನು ಕೆಲ್ಸಕ್ಕೆ ಹೋಗು ಅಥವಾ ಆತ ಕೆಲ್ಸಕ್ಕೆ ಹೋಗಿ ಜವಾಬ್ದಾರಿ ಪರವಾಗಿಲ್ಲ, ನೀನು ಕೆಲಸ ಬಿಟ್ಟು ಅಲ್ಲಿಗೆ ಹೋಗಿ ಬದುಕಬೇಕು ಅಂದ್ರೆ ಅಲ್ಲೊಂದು ದುಡಿಮೆ ಆದಾಯ ಮೂಲ ಇರಬೇಕಲ್ಲವ. ಹ್ಮ್ ಸರ್. ಇದೇ ಇಲ್ಲ ಅಂದಾಗ, ಅಯ್ಯೋ ನಾನು ಕೆಲಸ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಆತ ನನ್ನನ್ನು ಪ್ರೀತಿಸ್ತಾನೆ, ಮಗುನೂ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು, ಅರೆ ನನಗೆ ತಿನ್ನೋಕೆ ಅನ್ನದ ದಾರಿ, ಅನ್ನಕ್ಕೆ ದಾರಿ ಇದೆ, ಕೆಲಸ ಇದೆ, ನಾನು ಮಗುಗೋಸ್ಕರ ಇವನು ಸರಿ ಹೋಗ್ತಾನೆ ಅಂದ್ಕೊಂಡು ಇದನ್ನು ಬಿಟ್ಟು ಆಮೇಲೆ ಯಾವುದು ಇಲ್ದಂಗೆ ಆದತ್ತ ಆಮೇಲೆ. ಹ್ಮ್ ಸರ್. ಅಂದರೆ ಅವನು ಸಿಗ್ತಾನೆ ಅಥವಾ ಅವನು ಇಷ್ಟಪಡ್ತಾನೆ ಅನ್ನೋದಾದ್ರೆ ನಾನು ಕೆಲಸನೂ ಬಿಡ್ತೀನಿ ಅನ್ನೋ ಈ ಮೂರ್ಖತನ ಒಂದು ಕಿತ್ತೇಸಿ. ಹ್ಮ್ ಸರ್. ಯಾಕಂದ್ರೆ ಹ್ಮ್ ಸರ್. ಈ ನಿರ್ಧಾರ ಎಷ್ಟೋ ಹೆಣ್ಮಕ್ಳು ಅಂದರೆ ಆಕೆಗೆ ಅನ್ನಿಸ್ಬಿಡ್ತು, ನಾನು ನನ್ನ ಗಂಡನನ್ನು ಬಿಟ್ಟು ಅವನಿಂದ ಹೋದರೆ, ನಾನು ಈ ಕೆಲಸವನ್ನು ಬಿಟ್ಟು ನನಗೆ ಬೇಕಾಗಿರೋನೆ ಅಂದರೆ, ಅವಳು ಇಷ್ಟಪಟ್ಟದ್ದನ್ನು ಪಡೆದುಕೊಳ್ಳೋದಕ್ಕೆ ಆ ಯೌವನದಲ್ಲಿ ಅದೊಂದು ಕಾಮದ ವಯಸ್ಸಲ್ಲಿ ಏನು ನಿರ್ಧಾರ ಮಾಡಿದ್ಲು, 1-2 ವರ್ಷ ಆದಮೇಲೆ ಅದು ಫುಲ್ ಉಲ್ಟಾ ಆಗೋಯ್ತು. ಹ್ಮ್ ಸರ್. ಹಾಗೆ ಅನ್ನಿಸ್ತು, ಅಯ್ಯೋ ನಾನು ಇದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಬಂದ ಅಂತ. ಹ್ಮ್ ಸರ್. ಇಲ್ಲಿ ಮಗುವಿನ ಅಪೇಕ್ಷೆ ಇಟ್ಟುಕೊಂಡು ಅಥವಾ ಈತ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಥವಾ ಫೈನ್ ನಾನು ಇಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಅವ್ರ ಮನೆಗೆ ಹೋಗಿದ್ದು ಬಿಟ್ರೆ ಸರಿ, ಹೋಗಿರು ಬಿಡು, ಯಾವಾಗ ಅವನು ದುಡ್ದು ಬರೇ ನಾನು ಪರವಾಗಿಲ್ಲ, ನೀನು ಕೆಲಸ ಬಿಟ್ಟರು ನಾನು ದುಡ್ದು ನಾನು ಸಾಕ್ತೀನಿ ಅಂದ್ರಲ್ಲಿ ದುಡಿಮೆನೇ ಇಲ್ಲ, ಅನ್ನನೇ ಇಲ್ಲ ಅಂದಾಗಿ ಕಾಮ ಮೋಹ ಮಗು ಎಲ್ಲಿ ಬಂತವ ಅದು. ಹಾಗಾಗಿ ಇಲ್ಲಿ ಗಂಡನನ್ನ ಸರಿ ಮಾಡಲಿಕ್ಕೆ ಅಥವಾ ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಬರಲಿಕ್ಕೆ, ಅಲ್ಲಿ ಉಳಿಸಿಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದೀಯವ ನೀನು. ಈಗ ಸಾಮಾನ್ಯವಾಗಿ ನಾನು ಮೊನ್ನೆ ಒಂದು ಯಾರೋ ಒಬ್ಬ ಬಂದು ಇಲ್ಲಿ ಅಳ್ತಾ ಇದ್ರು, ಏನು ಸರ್ ನನ್ನ ಹೆಂಡತಿ ಪ್ರೆಗ್ನೆನ್ಸಿಗಿಂದ ತವರು ಮನೆಗೆ ಹೋದವಳು, ಅಲ್ಲಿ ಬೇರೆ ಯಾವುದೋ ಕೆಟ್ಟ ಸಂಬಂಧ ಇಟ್ಕೊಂಡು ಕೆಟ್ಟು ಹೋಗಿದ್ದಾಳೆ. ಅಂದರೆ ಗಂಡನಿಂದ 3 ತಿಂಗಳು ದೂರ ಅದಕ್ಕೆ ಹಿಂಗಾಗೋದಾದ್ರೆ ನೀನು ವರ್ಷಾನುಗಟ್ಲೆ ದೂರ ಇದೆಯಾ, ನೀನು ಕೆಟ್ಟಿಲ್ಲ. ಇದನ್ನು ಉಳಿಸಿಕೊಳ್ಳೋದಿಕ್ಕೊಂದು ಯೋಗ್ಯತೆ ಬೇಕಲ್ವ, ಇಂಥ ಹೆಣ್ಮಕ್ಳನ್ನು ಉಳಿಸಿಕೊಳ್ಳೋಕೆ. ಅದಿಲ್ಲ ಅಂದಾಗ ಅದು ಒಂದು ಇಡೀ ಸಮಾಜವನ್ನ, ಒಂದು ಇಡೀ ಜಾತಿವಾದವನ್ನು ಇದನ್ನೆಲ್ಲ ಎದುರಾಕೊಂಡು ಮಾಡ್ಕೊಂಡಲ್ಲೋ ನೀನು. ಅದು ಶ್ರೇಷ್ಠವೇ ಹೌದು, ಬಟ್ ಯೋಗ್ಯತೆ ಅದ್ಯಾವುದು ಜಾತಿಯಿಂದ ಬರುವುದಲ್ಲ, ಅದವರವರವ್ರ ಮನಸ್ಸುಗಳು. ಈಗ ಈತ ಜಾತಿಯಲ್ಲಿ ಬೇರೆ ಏನಾವುದು ಕಾರಣಕ್ಕೆ ಆತ ನನ್ನ ಹೀನ ಅಂತ ಹೇಳಲಿಕ್ಕಾಗಲ್ಲ, ಈ ಬುದ್ಧಿ ಮನಸ್ಥಿತಿಯಿಂದ ಆತ ಹೀನ. ಹೌದು ಸರ್. ಇದರಿಂದ ಅವರು ಕೀಳು ಜಾತಿಯವರು ಆಗ್ತಾರೆ ಹೊರತು ಜಾತಿ ಅದು ಹುಟ್ಟಿನಿಂದ ಬರೋದಲ್ಲ, ಅದು ಯೋಗ್ಯತೆಯಿಂದ ಬರೋದು. ಈತ ದಲಿತರ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಈತ ದಲಿತ ಇಲ್ಲ, ಆತ ಒಬ್ಬ ಮನುಷ್ಯ. ಆದ್ರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿಯೂ ನೀಚ ಬುದ್ಧಿ ತೋರ್ತಾನಲ್ಲ, ಅವನು ಹೀನ. ಅಂದ್ರೆ ಜಾತಿ ಅನ್ನೋದು ಅದು ಎಲ್ಲಿ ಹುಟ್ಟಿದ, ಈ ಬ್ರಾಹ್ಮಣರ ಮನೆಯಲ್ಲಿ ಒಬ್ಬ ನೀಚ ಹುಟ್ಟಿದ್ದಾನೆ, ಆದ್ರೂ ಅವನು ಮನೆಯಲ್ಲಿ ಹುಟ್ಟಿರೋದ್ರಿಂದ ಅವನು ದೊಡ್ಡ ಮನುಷ್ಯ ಇಲ್ಲ. ಇಲ್ಲ, ಯಾವ ಮನೆಯಲ್ಲಿ ಹುಟ್ಟದ ಅನ್ನೋ ಕಾರಣಕ್ಕೆ ಅವನು ದೊಡ್ಡ ಮನುಷ್ಯ ಚಿಕ್ಕ ಮನುಷ್ಯ ಅಲ್ಲ. ಹೆಂಗ ಬದುಕ್ತಾನೆ, ಅವನ ಯೋಗ್ಯತೆ ಏನು, ಅವನ ಮನಸ್ಥಿತಿ ಏನು ಅಂತ. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಈಗ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಅವನಿಗೋಸ್ಕರ ನೀನು ರಾಜೀನಾಮೆ ಕೊಟ್ಟು ಹೋಗುವಷ್ಟು ಮೂರ್ಖತನ ಬೇಡ. ಅದರಲ್ಲಿ ನೋಡು, ಭಗವಂತ ಏನೋ ಒಂದು ಕಿತ್ತುಕೊಂಡು ನೀನು ಬದುಕನ್ನು ನೀನು ನೋಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲ ಚೆನ್ನಾಗಿರೋರು ಇನ್ನು ಕೆಲ್ಸಕ್ಕೆ ಓಡಾಡ್ತವ್ರಲ್ಲವ, ಭಗವಂತ ಏನೋ ಅಂಗವಿಕಲತೆ ಅಂತದ್ದೇನೋ ಒಂದು ಕೊಟ್ಟು ಬದುಕಕ್ಕೆ ದಾರಿನೂ ಕೊಟ್ಟಿದ್ದಾನಲ್ಲ. ಜೊತೆಗೆ ತವರು ಮನೆಯಲ್ಲೂ ದೇವ್ರ ತರ ಇದ್ದಾರಲ್ಲ. ನೀನು ಒಬ್ಬನನ್ನ ಗೊತ್ತು ನಿನಗೆ, ಅವನು ಅದಾಯ್ತಲ್ಲ, ಅದೊಂದು ಮೋಹದ ಮದುವೆ ಅಷ್ಟೇ. ಅದು ಏನು ಆಸ್ಪತ್ರೆಲ್ಲ ಮಾತಾಡ್ದು ಎಲ್ಲ ಬಂದು ಕೇಳಿದ್ರು, ಹಂಗ ಇಷ್ಟಪಟ್ಟು ಬರೋದಾದ್ರೆ ಅದರ ಲಕ್ಷಣನೇ ಬೇರೆ ತರ ಇರುತ್ತವ, ಅದು ಹಿಂಗಿರಲ್ಲ. ಅವ್ರಿಗೆ ಒಂದ್ ಮದ್ವೆ ಆಗ್ಬೇಕಿತ್ತು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಅದೊಂದು ಮೋಹದ ಮದುವೆ, ಸಂಸಾರಕ್ಕಾಗಿದ್ದಲ್ಲ. ಹಂಗೆ ಸಂಸಾರಕ್ಕಾಗಿದ್ದವ್ರು ಹೆಂಗಿರ್ತಾರೆ ಗೊತ್ತಾ, ನನಗೆ ನನ್ನ ಹೆಂಡತಿ ಬರಬೇಕು, ಸರಿ ಅವಳು ಕೆಲಸ ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ತಯಾರಿದ್ದಾಳೆ ಅಂದಾಗ ಅವಳು ಬಿಟ್ಟು ಬರ್ಬೇಕಂದ್ರೆ ನಾನೇನ್ ಮಾಡ್ಬೇಕು, ನಾನು ಚೆನ್ನಾಗಿ ದುಡ್ದು
ಅವಳನ್ನು ಸಾಕಬೇಕು, ಅಥವಾ ಅವಳು ನಾನು ದುಡಿಯೋಕೆ ಶುರು ಮಾಡಿದ್ರೆ ಅವಳೇ ಬಿಟ್ಟು ಬರ್ತಾಳೆ. ಹ್ಮ್ ಸರ್. ಅಂದ್ರೆ ನೀನ್ ಹತ್ರ ಬರ್ತೀಯ ಅನ್ನೋ ಕಾರಣಕ್ಕೆ ಆತ ಏನ್ ಮಾಡ್ಲಿಕ್ಕೂ ತಯಾರಿರ್ತಾನಲ್ಲ, ಅದು ಪ್ರೀತಿ. ಹ್ಮ್ ಸರ್. ಏನ್ ಮಾಡ್ಲಿಕ್ಕೆ ಅಂದ್ರೆ ಕೊಲೆ ಮಾಡ್ಲಿಕ್ಕಲ್ಲ, ಹ್ಮ್ ಸರ್. ಮೈ ಬಗ್ಸಿ ದುಡಿಯೋ ಕೆಲಸ. ಹ್ಮ್ ಸರ್. ಬಟ್ ಅಲ್ಲಿ ಯಾವ ಲಕ್ಷಣವೂ ಕಾಡ್ತಾ, ನೀನು ಅವ್ರ ಅಮ್ಮನ ನೋಡ್ಕೊಳ್ಳಲ್ಲ ಅಂತ ಏನ್ ಹೇಳಿಲ್ಲ, ಅವ್ರ ತಮ್ಮನನ್ನ ಏನ್ ನೋಡ್ಕೊಳ್ಳಲ್ಲ ಅಂತ ಇಲ್ಲ ಹೇಳಿಲ್ಲ. ಸರ್, ನಿನ್ನನ್ನು ದೂರ ಇಲ್ಲಿಗೆ ಇಡ್ಲಿಕ್ಕೆ ಕರ್ಕೊಂಡ್ ಒಂದು ಬನ್ನಿ ಕಾರಣ ನಾನು ಅಷ್ಟೇ. ನೋಡ್ಕೊಳ್ತೀನಿ ಅಂತ 1000 ಸಲ ಹೇಳಿದೀನಿ ಸರ್. ನಾನು ಯಾವತ್ತೂ ಅವ್ರ ತಾಯಿನ ದೂರ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಅದು ಏನು ಬೇಡ. ಒಳ್ಳೇದಲ್ಲ ತಾಯಿ. ಆದ್ರೆ ಸರ್ 1 ತಿಂಗಳು ಆಗಿಲ್ಲ ಸರ್ ಹೇಳ್ಬಿಟ್ಟು. ನಾನು ಅವ್ರ ಮನೆಗೆ ಹೋದಾಗ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ವಿ, ಅವಾಗ್ಲೂ ಹೇಳಿದೆ ಸರ್ ನಾನು. 1 ತಿಂಗಳು ಆಗಿಲ್ಲ ಸರ್. ಏನು ಅಮ್ಮನ್ ಕರ್ಕೊಂಡು ನಮ್ಮವ್ರಲ್ಲೇ ಮನೆ ಮಾಡೋಣ, ಅಲ್ಲೇ ಇರೋಣ ಅಂತ ಹೇಳಿದೆ ಸರ್. ಯಾವತ್ತು ನನ್ನ ತಾಯಿ ಇಲ್ಲ ಸರ್. ನನಗೆ ಸರ್ ದಾರಿಯಲ್ಲಿ ಒಂದು ಭಿಕ್ಷುಕರು ಹೋಗ್ತಿದಾರೆ ಅಂದ್ರೂ ನಾನು ಅಮ್ಮ ಅಂತಾನೆ ಕರೆಯೋದು ಸರ್. ನಾನು ಅಷ್ಟು ಮಟ್ಟಿಗೆ ನಾನು ಇದ್ದೀನಿ ಸರ್. ನನಗೆ ಕೆಲ್ಸ ಅಲ್ಪ ಸ್ವಲ್ಪ ಕೆಲ್ಸ ಮಾಡಕ್ ಆಗದೆ ಇರ್ಬೋದು ಸರ್, ಅಂತ ಕ್ರೂರಿ ಅಂತೂ ನಾನಲ್ಲ ಸರ್. ನಾನ್ ಸೋಮಾರಿ ಇರ್ಬೋದು ನನ್ ಗಂಡನ ವಿಚಾರದಲ್ಲಿ. ನಾನು ಹೇಳ್ತೀನಲ್ಲ ಸರ್, ನಾನ್ ಸೋಮಾರಿನೂ ಇರ್ಬೋದು, ನಾನು ಇಲ್ಲ ಅಂತಾನು ಹೇಳಲ್ಲ. ನನಗೆ ಕೆಲ್ಸನೇ ಮಾಡಕ್ ಬರಲ್ಲ ಅಂತಾನು ನಾನು ಹೇಳಲ್ಲ. ಆದ್ರೆ ನಾನು ಯಾರಿಗೂ ಪ್ರೀತಿಯಿಂದ ಕೊರತೆ ಮಾಡಿಲ್ಲ ಸರ್. ಬಟ್ ಇಲ್ಲಿ ಒಳ್ಳೆತನ ಅಂದ್ರೆ ಕೆಟ್ಟದನ್ನ ಸಹಿಸಿಕೊಳ್ಳುವುದನ್ನ ಒಳ್ಳೆತನ ಅನ್ನಲ್ಲ, ಅದನ್ನ ಮೂರ್ಖತನ ಅಂತಾರೆ. ನಿಜವಾಗ್ಲೂ ಸರ್, ಅದಕ್ಕೆ ಈ ತೀರ್ಮಾನ ಮಾಡಿದ್ದೇನೆ ಸರ್ ನಾನು. ಅವ್ರು ಏನ್ ಮಾಡಿದ್ರು ಅಂದ್ರೆ ಒಳ್ಳೆತನಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಅದು ಇದಲ್ಲ, ಅದು ಒಳ್ಳೆತನ ಅದಲ್ಲ. ಹಾ ಸರ್, ಅದಕ್ಕೆ ಸರ್ ನಾನು 2 ಆಪ್ಷನ್ ಇಟ್ಕೊಂಡಿದ್ದೀನಿ ಸರ್. ಕೊನೆ ಪ್ರಯತ್ನ ಸರ್. ಗಂಡನಾಗಿ ಹೆಂಡತಿನ ಉಳಿಸ್ಕೊಳ್ಳೋದಿದ್ರೆ ಉಳಿಸ್ಕೊಳ್ಳಿ ಸರ್, ಇಲ್ಲಾಂದ್ರೆ ನಾನು ಡಿವೋರ್ಸಿಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ನಾನೀಗ ಅದನ್ನೇ ತೀರ್ಪು ಕೊಡ್ಲಿಕ್ಕೆ ಬಂದೆ ತಾಯಿ. ಹಾ ಸರ್. ಇಲ್ಲಿ ನನ್ನ ಮೊದಲ ವಿಚಾರ, ಈತನನ್ನ ಅಥವಾ ಇವನ ಹಿನ್ನೆಲೆಯನ್ನ ಅಥವಾ ಇವನ ಈ ವರ್ತನೆ ಇದೆಲ್ಲ ನೋಡಿ ಆದ ಮೇಲೆ ಇವನನ್ನ ನಂಬಿ ನಿನ್ನ ಕಾಯಕವನ್ನು ಬಿಡೋ ಹಂತಕ್ಕೆ ನೀನು ಹೋಗಬೇಡ. ಇಲ್ಲ ಸರ್. ಅಂದ್ರೆ ಜೀವನದಲ್ಲಿ ನೀನು ಅವ್ನ್ ಏನೇ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ರು ಈ ಕಾಯಕ ನೀನು ಬಿಟ್ರೆ ಅಲ್ಲಿಂದ ನಿನ್ ಕಥೆನೇ ಬೇರೆ. ಅವ್ನ್ ಕೋಟಿ ತರಕ್ ಶುರುವಾಲಿ, ನೀನು ದುಡಿಮೆ ಇರ್ಲಿ. ಭಗವಂತ ಇದನ್ನು ಕೊಟ್ಟಿರೋದು ನಿನ್ಗೇನೋ ಒಂದು ನ್ಯೂನ್ಯತೆ ಕೊಟ್ಟಿದ್ದಾನಲ್ಲ ಅದಕ್ಕೆ. ಯಾಕಂದ್ರೆ ಈಗ ಒಂದು ಕಡೆ ಸಮನಾದ ರಸ್ತೆ ಇದೆ, ಅಲ್ಲೊಂದು ಹಳ್ಳ ಬಿದ್ದಿದೆ, ಮತ್ತೆ ಸಮನಾದ ರಸ್ತೆ ಅಂದ್ರೆ ಆ ಹಳ್ಳ ಸರಿ ದೇವ್ರದ್ದು ಶಾಪವೋ ವಾರವೋ ಹಳ್ಳ ಇದೆ, ಆ ಹಳ್ಳಕ್ಕೆ ಸರಿ ಹೋಗುವಷ್ಟು ಮಣ್ಣು ಮುಚ್ಚಿ ಅದನ್ನು ಮತ್ತೆ ಸಮತಟ್ಟಾಗಿ ಮಾಡ್ಲಿ ಆ ಮಣ್ಣನ್ನು ಕೊಟ್ಟವನು ಭಗವಂತನೇ, ಹಳ್ಳ ಕೊಟ್ಟವನು ಅವನೇ, ಅದು ಮುಚ್ಚಲಿಕ್ಕೆ ಮಣ್ಣು ಕೊಟ್ಟವನು ಅವನೇ. ಹಾಗೆ ನಿನಗೇನು ಅಂಗವಿಕಲತೆಯನ್ನು ಕೊಟ್ಟವನು ಅವನೇ, ಅದು ಸರಿದೂಗಿಸಿಕೊಂಡು ಯಾರಿಗೂ ಭಾರವಾಗದೆ ಬದುಕೋದಿಕ್ಕೆ ಕಾಯಕ ಗೌರ್ಮೆಂಟ್ ಅಥವಾ ಅಂಥದ್ದೇನೋ ಒಂದು ಒಳ್ಳೆ ಗೌರವಾನ್ವಿತ ಹುದ್ದೆ ಕೊಟ್ಟವನು ಅವನೇ ಅಲ್ವಾ. ಯಾರೋ ನಿನ್ನ ಮಕ್ಕಳು ನೀನ್ ಗೌರ್ಮೆಂಟೋ ಅಲ್ವೋ ನೋಡಲ್ಲವ, ನೀನು ಟೀಚರ್ ಅಂತಾರೆ. ಎಂತ ಶ್ರೇಷ್ಠವಾದ ಕೆಲಸ ಅದು. ಈ ಕೆಲಸವನ್ನ ಬಿಡುವ ಚಿಕ್ಕ ಯೋಚನೆ ಕೂಡ ಅದು ನಿನ್ನ ಕಾಯಕಕ್ಕೆ ಮಾಡಿದ್ರೂ ಆಗುತ್ತೆ. ಇದು ಮೊದಲನೇದು. ಎರಡನೇದು, ಈಗ ನನಗೆ ಬೇಕೇ ಬೇಕು ಅನ್ನೋ ಈ ಹಠ ಇದೆಯಲ್ಲ, ಅದು ಅವನು ಮದುವೆ ಆಗಬೇಕಾದ್ರೆ ಏನು ಕುರುಡು ಪ್ರೇಮ ತೋರೋದ್ನು ಈಗ ನೀನ್ ತೋರ್ತಾ ಇರೋದು ಅದೇ. ನಿನ್ನದು ಇದು ಕುರುಡೆ. ಒಂದು, ನಾನು ಇದನ್ನು ಬಿಟ್ಟು ಅಲ್ಲಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಹೋಗೋ ಪ್ರಯತ್ನ ಮಾಡಿದೆ, ಪ್ರಾಮಾಣಿಕವಾಗಿ ಮಾಡ, ಅಲ್ಲಿ ಇಲ್ಲ, ಏನು ಮಾಡ್ಲಿ ನಾನು. ಅಂಡ್ ನಾನು ಏನು ದುಡ್ದುಬಿಟ್ಟು ನಾನು ಯಾವನಿಗೂ ಕೊಡ್ತಾ ಇದ್ದೀನ, ಈ ಸಂಸಾರನೇ ಸಾಕ್ತಾ ಇದ್ದೀನಲ್ವಾ. ಇದು ಯಾವುದೂ ಅರ್ಥವಾಗದ ಜನ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮುಂದಿನ 4 ಅಥವಾ 6 ತಿಂಗಳು ನೀನು ಇದೇ ಸ್ಥಿತಿಯನ್ನು ಕಾಯ್ದುಕೋ. ಈಗ ಏನಿದ್ದೀಯಲ್ಲವ ಇದೇ ಸ್ಥಿತಿ ಕಾಯ್ದುಕೋ. ಏನೋ ಸರಿ ಆಯ್ತು, ನೀನು ಅಲ್ಲೇ ಇರವ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ನಿನ್ನ ಮೇಲೆ ಏನೋ ಆ ರೀತಿಗಳೆಲ್ಲ ನಾನೇ ಫೋನ್ ಮಾಡುವ ಅಂದ್ರೆ ಆ ವರ್ತನೆಯಲ್ಲಿ ಕಾಳಜಿ ಹೆಚ್ಚಾಯ್ತಾ ಇದೆ, ಏನೋ ಬದಲಾಗ್ತಿದೆ ಅಂತ 6 ತಿಂಗಳಲ್ಲಿ ಅನ್ಸಿದ್ರೆ ಫೈನ್. ಇಲ್ವಾ ನಾನು ಹೇಳ್ತೀನಿ ಅಂದ್ರೆ ನೀನು 6 ತಿಂಗಳು ಕಾಯು ಅಂದ್ರೆ ನೀನು 5ನೇ ತಿಂಗಳಿಗೆ ಈ ಪ್ರೊಸೀಜರ್ ಶುರು ಮಾಡು. ಓಕೆ, ಬಾಯಿ ಮಾತಲ್ಲಿ ಓಹ್ ನೀನು ನಂಗೆ ಡೈವರ್ಸ್ ಕೊಟ್ಬಿಡು, ನಿನಗೆ ನಾನು ಯೋಗ್ಯನಲ್ಲ ಅಥವಾ ನನಗೆ ನೀನು ಯೋಗ್ಯಳಲ್ಲ ಅಂದ್ರೆ ಅವನು ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂದ್ರೆ ಅದನ್ನೇನೋ ಬಿಡಿಸಿ ಹೇಳೋದು ಬೇಡ, ಅಲ್ಲಿ ನೀನು ಇದ್ರು ವ್ಯರ್ಥ. ಅದು ನನಗೆ ಅವನು ಬೇಕೇ ಬೇಕು ಅನ್ನೋದು ಇದೆಯಲ್ಲ, ಅದು ಒಂದು ಹೆಣ್ಣಾಗಿ ಹೌದು ಅವನು ಏನಂದ್ರು ಅಯ್ಯೋ ನನ್ನ ಗಂಡನಪ್ಪ, ಇದು ಸತಿ ಧರ್ಮ ಹೌದು. ಆದ್ರೆ ಅದು ತೀರಾ ಮಿತಿ ಮೀರು ಹೋದಾಗ ನೋಡಿ, ರಾವಣ ಬಹಳ ಕಟುಕ, ಆದ್ರೆ ಮಂಡೋದರಿ ಇದ್ದಾಳಲ್ಲ ಅವಳು ಮಹಾನ್ ಸದ್ಗುಣಿ, ಎಂತ ಅದ್ಭುತವಾದ ಗುಣ ಇದ್ದವಳು. ಅವಳಿಗೆ ಹೇಳೇ ಓದ್ಲು ನೋಡ್ರಿ, ರಾಮ ಮಹಾನುಭಾವ ಅವತಾರ ಪುರುಷ, ಅವನ ಹೆಂಡತಿ ಸೀತೆ ತಂದು ನೀವು ಹಿಂಗೆ ಕಾಮದ ದೃಷ್ಟಿಯಿಂದ ಇಟ್ಕೊಂಡಿದ್ದೀರಾ, ಇದು ಒಳ್ಳೇದಲ್ಲ ಅಂತ ಹೇಳಿ ಸಾಕಾಯ್ತು ಅವಳಿಗೆ. ಆದ್ರೆ ರಾವಣ ಅವನೊಳಗಡಿನ ಕಾಮ, ಸೀತೆಯ ಮೇಲಿನ
ಆ ಕಾಮದೃಷ್ಟಿ ಯಾವ ಮಟ್ಟಿಗಿತ್ತು ಅಂದರೆ, ನಾನು ಅವತಾರ ಪುರುಷನಾದ ರಾಮನ ವಿಚಾರದಲ್ಲಿ ಕೈ ಹಾಕಿದ್ದೀನಿ, ನೀನು ಪ್ರಜ್ಞೆನೇ ಕಳ್ಕೊಂಡ್ಬಿಟ್ಟ. ಹ್ಮ್ ಸರ್. ವಂಶ ನಿರ್ವಂಶ ಆಗೋಯ್ತು. ಹೌದು ಸರ್. ಅಂದರೆ ರಾವಣ ಅನ್ನೋ ಕಟುಕ ಅಷ್ಟು ದುಷ್ಟ. ಹೌದು, ಅವನ ಮಹಾನ್ ಶಿವಭಕ್ತ, ಹೌದು. ಆದರೆ ಶಿವಭಕ್ತ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವನ ಬೇರೆ ಎಲ್ಲ ಅನ್ಯಾಯಗಳನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಮ ವಿಷ್ಣುವಿನ ಅವತಾರವಾದರೂ ಕೂಡ ಶಿವನ ಭಕ್ತನನ್ನು ಕೊಲ್ಲಬೇಕಾದ್ರೆ ರಾಮನಿಗೆ ಶಿವ ಅಡ್ಡ ಬರಲಿಲ್ಲ. ಹ್ಮ್ ಸರ್. ನನ್ನ ಭಕ್ತನನ್ನು ಯಾಕೆ ಕೊಲ್ತೀಯ ಅಂತ. ಶಿವನಿಗೂ ಗೊತ್ತಿತ್ತು ರಾವಣ ಅಂತ ಹೊಲಸು ಕೆಲಸ ಮಾಡಿದ್ದಾನೆ ಅಂತ. ಹ್ಮ್ ಸರ್. ಶಿವ ಅಡ್ಡ ಬರಲೇ ಇಲ್ಲ. ಹ್ಮ್ ಸರ್. ಭಕ್ತ ಅಂತ ಹೇಳಿದ ಮಾತ್ರಕ್ಕೆ ಭಗವಂತ ನಮ್ಮನ್ನು ಕಾಪಾಡಲ್ಲ. ಹಾಗೆ ಒಂದಷ್ಟು ಸದ್ಗುಣಗಳನ್ನು ಅಳವಡಿಸಿಕೊಂಡಾಗ ನೀವು ನಾನು ಶಿವನ ಭಕ್ತ ಅಂತ ಹೇಳದೆ ಹೋದ್ರು ಆ ಶಿವ ನಿನ್ನನ್ನು ಕಾಯ್ತಾನೆ. ನೀವು ಶಿವನ ಭಕ್ತ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಹೊಲಸಿಟ್ಕೊಂಡು ಓಡಾಡಿದ್ರೆ ಅವನು ಬರಲ್ಲ. ಹ್ಮ್ ಸರ್. ಹಾಗೆ ಮಂಡೋದರಿ ಅನ್ನೋ ಸದ್ಗುಣಿ ಅಂತ ದುಷ್ಟ ರಾವಣನ ಹೆಂಡತಿಯಾಗಿ ಹೋಗ್ಬಿಟ್ಟಿದ್ಲು. ಏನೋ ಅವಳ ಹಣೆ ಬರ. ಅವಳು ಹೇಳೇ ಹೋದ್ಲು, ಸೀತೆಯನ್ನು ಬಿಟ್ಟುಬಿಡಿ, ಈಗಲೂ ಸಮಯ ಐತೆ, ಒಪ್ಪಿಸ್ಬಿಡಿ, ಕ್ಷಮೆ ಕೇಳಿ. ಅವ್ನು ಹಂಗೆ ಮಾಡಲಿಲ್ಲ ಅಂದಾಗ ಹಾಳಾಗೋಗು ಅಂತ ಬಿಟ್ಬಿಟ್ಲತ್ತಾಗಿ. ಕಡೆಗೆ ಏನಾಯ್ತು, ಸತ್ತ. ರಾವಣನ ಅಂತ್ಯ. ಅವನು 10 ತಲೆ ಆದರೆ 100 ತಲೆ ಆದರೆ ಹೆಣ್ಣಿನ ವಿಚಾರದಲ್ಲಿ ತಪ್ಪು ಮಾಡಿದಾಗ ಅವನು ಎಷ್ಟು ತಲೆ ಇದ್ರೂ ಅದು ಉಳಿಯೋದಿಲ್ಲ. ಅದು ಧರ್ಮದ ಮುಂದೆ ನಿಮ್ಮ ಇನ್ಫ್ಲೂಯೆನ್ಸ್ಗಳು ಎಷ್ಟು ತಲೆ ಇದ್ರೂ ಅದು ಉಳಿಯೋದಿಲ್ಲ. ಹಾಗೆ ಇಲ್ಲಿ ಒಬ್ಬ ಸದ್ಗುಣಿ ಹೆಂಡತಿಯಾಗಿ ಹೇಳೋದೆಲ್ಲ ಹೇಳಿ ಆಯಿತು, ಅದು ಬದಲಾಗೋದೇ ಇಲ್ಲ ಅಂತ ಗೊತ್ತಾದಾಗ, ಅದರಲ್ಲೂ ನೀನಿರೋ ಪರಿಸ್ಥಿತಿ, ನಿನಗಿರೋ ದೈಹಿಕವಾದ ಒಂದಷ್ಟು ನ್ಯೂನ್ಯತೆ, ಇದೆಲ್ಲವನ್ನು ಆಧಾರವಾಗಿ ಇಟ್ಕೊಂಡಾಗ ಈ ಸಮಯ ಇದೆಯಲ್ಲ, ನೀನು ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ಏನೋ ಕಾಯಿಲೆಗೆ ಬಂದು ಸಿಗಾಕೊಂಡು ಏನೋ ಅದು ಇದು ಹೆಚ್ಚು ಕಡಿಮೆ ಆಗಿ ಕೆಲಸನೂ ಹೋಯ್ತು ಅಂದ್ಕೊ. 4 ವರ್ಷದಿಂದ ಸರ್ ಅನುಭವಿಸ್ತಾ ಇರೋದು ನರಕ ಸರ್. ಅದನ್ನೇ ಹೇಳ್ತಾ ಇದ್ದೀನಿ. ತವ್ರ ಮನೆ ಫೈನ್, ಚೆನ್ನಾಗಿರ್ಲಿ, ಬೇಡ ಅನ್ನಲ್ಲ. ಬಟ್ ಈ ಕೆಲಸ ಇರೋ ಕಾರಣಕ್ಕೆ ನಿನ್ಗೆ ಎಲ್ಲ ಕಡೆ ಗೌರವ ಸಿಗ್ತಾ ಇದೆ. ನಾನು ಇಷ್ಟು ಮಾತ್ರ ನೇರವಾಗಿ ಹೇಳ್ಬಿಡ್ತೀನಿ. ಹೌದು ಸರ್, ಹೌದು ಸರ್, ತುಂಬಾ ರೆಸ್ಪೆಕ್ಟ್ ಉಳಿಸ್ಕೊಂಡಿದ್ದೀನಿ ಸರ್. ದಾರಿ ಯಾವ ತವ್ರ ಮನೆಯ ಪ್ರೀತಿ ಬಗ್ಗೆ ನೀನು ಮಾತಾಡ್ತಿದ್ದೀಯೋ ಎಲ್ಲ ಚೆನ್ನಾಗಿದ್ದಾರೆ, ನಾನು ಅದನ್ನು ನೇರವಾಗಿ ಹೇಳ್ತೀನಿ. ನೀನು ಕೆಲಸ ಯಾರಿಗೂ ಭಾರ ಆಗಿಲ್ಲ ಅನ್ನೋ ಕಾರಣಕ್ಕೆ ನೀನು ಎಲ್ರಿಗೂ ಪ್ರಿಯಳು. ಹಾ ಸರ್, ಹೌದು. ನೀನು ಈ ಕೆಲಸವನ್ನ ಗಂಡನಿಗೋಸ್ಕರ ಬಿಟ್ಟು ನೀನು ತವ್ರ ಮನೇಲಿ ಒಂದು 20 ದಿನ ಕೂತ್ಕೋ, ಆಮೇಲೆ ನೋಡು. ಹೌದು ಸರ್. ಅವ್ರು ಕೆಟ್ಟವರು ಅಂತಲ್ಲ, ಸಮಾಜ ಹೌದು ಸರ್, ಹೌದು ಸರ್. ನಿನ್ನಿಂದ ನೆರಳು ಸಿಗ್ತಾ ಇಲ್ಲ, ಹಣ್ಣು ಸಿಗ್ತಾ ಇಲ್ಲ ಅಂದ್ರೆ ನಿನ್ನ ಇಟ್ಕೊಂಡು ಏನ್ ಪ್ರಯೋಜನ? ಹೌದು ಸರ್. ನಿನ್ನ ನೀನ್ ತುಂಬಾ ದಟ್ಟವಾಗಿ ಬೆಳೆದಿದೀಯ ಅಂದ್ರೆ ನೆರಳಿಗಾದ್ರೂ ನಿನ್ ಪಕ್ಕ ಬಂದು ನಿಂತ್ಕೊಳ್ತೀವಿ. ಹಣ್ಣು ಬಿಟ್ಟಿದೀಯ ಅಂದ್ರೆ ಹಣ್ಣಿಗೋಸ್ಕರನಾದ್ರೂ ನಿನ್ನ ಹತ್ರ ಬರ್ತೀವಿ. ನಿನ್ನ ಹತ್ರ ಹಣ್ಣು ಇಲ್ಲ, ನೆರಳು ಇಲ್ಲ, ಏನೂ ಇಲ್ಲ ಅಂದ್ರೆ ನಿನ್ನ ಹತ್ರ ಯಾಕೆ ಬರ್ತಾರೆ? ಯಾರು ಬರಲ್ಲ ಸರ್. ಹಾಗಾಗಿ ನಿನ್ನ ಬಳಿ ಏನೂ ಇರೋದಿಕ್ಕೆ ತವ್ರ ಮನೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾರು ಫೈನ್, ಗೌರವ ಸಿಗ್ತಾ ಇದೆ. ಹೌದು. ಹಾಗಾಗಿ ಆ ಗೌರವವನ್ನು ತಂದು ಕೊಟ್ಟಿರೋ ಕಾಯಕವನ್ನ ನೀನು ತ್ಯಜಿಸಬಾರದು. ಇದು ನೀನು ಅರ್ಥ ಮಾಡ್ಕೊ. ನಾನು ನಿನ್ನ ಸಂಪರ್ಕದಲ್ಲಿ ಇರ್ತೀನಿ ತಾಯಿ. ಮುಂದಿನ 4 ತಿಂಗಳಾದ್ಮೇಲೂ ಇದು ಹಿಂಗೆ ಇದ್ರೆ ಸರ್, ಇವಾಗ ಕೇಸ್ ಮಾಡಿದೀನಲ್ಲ ಸರ್, ಅದನ್ನೇ ನೆಗೆಟಿವ್ ಆಗಿ ತಗೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ಜಗಳ ಆಗತ್ತೇನೋ ಅಂತ ಹೇಳಿ ತುಂಬಾ ಮನ್ಸು ಡಬ ಹೊಡ್ಕೊಳುತ್ತೆ ಸರ್. ಯಾವ್ದನ್ನು ಎಷ್ಟೇ ಪಾಸಿಟಿವ್ ನೀನ್ ಸಡನ್ ಬಿಟ್ರು ಕೂಡ ಅದು ಅವ್ರ ಕಡೆಯಿಂದ ಓದ್ಲಪ್ಪ ಒಳ್ಳೇದೇ ಆಯ್ತು ಅನ್ನೋ ಮನಸ್ಥಿತಿನ ಅವ್ರದ್ದು. ಸರ್. ಅಥವಾ ಅದನ್ನು ಏನೋ ಬೇರೆ ತರ ತಗೊಳ್ತಾರ? ಅದೇ ಸರ್, ನಾನು ಇವಾಗ ಕೇಸ್ ಕೊಟ್ಟು ಬಂದಿದ್ದೀನಲ್ಲ ಸರ್, ಎಲ್ಲಿ ಅದನ್ನೇ ನೆಗೆಟಿವ್ ಆಗಿ ತಿಳ್ಕೊಂಡು ಮತ್ತೆ ಎಲ್ಲಿ ಜಗಳ ಶುರು ಮಾಡ್ತಾರೋ. ಜಗಳ ಬಿಟ್ಟು ಈಗ ನೀನ್ ಮದುವೆ ಆಗಿ ಇನ್ನು 1 ತಿಂಗಳು 2 ತಿಂಗಳು ಪ್ರೇಮಿಗಳು ಏನೆಲ್ಲ ಜಗಳ ಬೈದಂಗ್ ಬೈಸ್ಕೊಂಡು ಅದೆಲ್ಲ ಇರಬಾರ್ದು. ಸರ್. ಅದೇ ಸರ್, ಕೊನೆ ಹಂತದಲ್ಲಿನೇ ಸರ್, 1 ವಾರದಿಂದನೇ ತುಂಬಾ ತಿರುಗಿ ಬಿಂತಿದ್ದಂದ್ರೆ ಸರ್, ನನ್ನ ನಿಜ ರೂಪನ ತೋರಿಸಿದವ್ರಿಗಂದ್ರೆ ಇದೇ ಫಸ್ಟ್ ಸರ್. ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ, ನನ್ನ ನಡತೆ ಬಗ್ಗೆ ಯಾರು ಹೇಳಿದ್ರು ಸರ್, ನಾನು ತೊಡೆ ತಟ್ಟಿ ನಿಲ್ತೀನಿ ಸರ್. ಯಾಕಂದ್ರೆ ನನಗೆ ಯಾರು ತಿರುಗಿ ಮಾತಾಡಲ್ಲ. ನಾನು ಹಂಗ್ ಬದುಕ್ತಾ ಇದ್ದೀನಿ, ಅವ್ರಿಗೂ ಗೊತ್ತು ಸರ್. ನಾನು ಎಲ್ರಿಗೂ ಅಲ್ಲಿ ನಿಲ್ಸಿ ಮಾತಾಡ್ಸಿದೀನಿ ಅನ್ನೋದು ಅವ್ರಿಗೆ ಗೊತ್ತು ಸರ್. ನೀನ್ ಗಂಡ ಅಂತ ನೀನ್ ಅಂದ್ಕೊಂಡಿದ್ಯವ, ಆದ್ರೆ ಗಂಡನಾಗ ಅಲ್ಲಿ ಉಳಿದಿಲ್ಲ, ಉಳಿಸ್ಕೊಳ್ತಿಲ್ಲ ಸರ್. ಅದೇ ಬೇಜಾರು ಸರ್. ಹೇಳ್ತಾ ಇದ್ದೀನಿ ಇಲ್ಲಿ. ಅಯ್ಯೋ ಏನು ಅಂತವ್ರು ಎದೆ ಡೌಡ. ಅರೇ, ನೀನ್ ಯಾರನ್ನು ಕೊಲೆ ಮಾಡಿ ಬಂದಿಲ್ಲ, ಯಾರಿಗೂ ಬದುಕು ಹಾಳು ಮಾಡಿ ಬಂದಿಲ್ಲ. ನಾನು ಹೇಳೋದು, ಇವ್ರು ಈ ಮಟ್ಟಕ್ಕೆ ಮುಂದುವರೆದು ಇದೆಲ್ಲ ಮಾಡ್ತಾರೆ, ದಯವಿಟ್ಟು ಬಿಟ್ಬಿಡು. ನಿನ್ನ ಮೊದಲನೇ ಬದುಕು ಹೆಂಗಿತ್ತು ಹಂಗೆ ಹೋಗ್ತಾ ಇರೋ ಸುಮ್ಮನೆ. ಅವ್ರ ಮನೆಗೂ ಭಾರ ಆಗ್ಬೇಡ. ಎಲ್ಲೋ ಬೇರೆ ಮನೆ ಮಾಡ್ಕೊಳ್ತೀವಿ. ಇಲ್ಲ, ನನ್ನ ಪ್ರಕಾರ ತವ್ರ ಮನೆ ಬೆಟರ್ ನಿನಗೆ. ಯಾಕಂದ್ರೆ ದುಡಿಮೆ ಇದೆ, ಅವ್ರ ಕಷ್ಟಕ್ಕೂ ನೀನ್ ನೆರವಾಗಬಹುದು. ಪರವಾಗಿಲ್ಲ. ಎಂತ ನೀನ್ ಯಾರಿಗೆ ನೀನು ಬೇಡವೋ ಅವ್ರ ಮನೆಯನ್ನ ನೀನು ಉದ್ಧಾರ ಮಾಡೋದಕ್ಕಿಂತ ನಿನ್ನ ಮನೆ ಉದ್ಧಾರ ಮಾಡೋಲಿ.
ಹಾ ಸರ್. ಆ ಋಣ ತೀರಿಸು. ಸರಿ ಸರ್. ಹಾಗಾಗಿ ಇವ್ರ ವಿಚಾರದಲ್ಲಿ ನೀನು ಎದುರುಕೊಂಡಷ್ಟು ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಹೌದು ಸರ್, ಅದೇ ಸೊ ನಾನೀಗ ಆಗಿದ್ದು ಮೇನ್ ನೇರವಾಗಿ ತಪ್ಪು ಸರ್. ಹೇಳ್ತೀನಿ, ಮುಂದಿನ 2 ತಿಂಗಳಾದ ಮೇಲೆ ಅರ್ಜಾತ್ ಏಪ್ರಿಲ್ ಆ ಸಮಯದಲ್ಲಿ ನೀನು ನನಗೆ ಬೇಡ ಅಂತ ನೀನು ಬಿಡುಗಡೆಗೆ ಪ್ರಯತ್ನ ಮಾಡು. ಹಾ ಸರ್. ಅದು ಗೊತ್ತಾಗಿ ಉಳಿಸಿಕೊಳ್ಳೋದಿಕ್ಕೆ ಬಂದ್ರೆ ಫೈನ್, ಹಾ ಸರ್. ಆಯ್ತು ಒಳ್ಳೇದೇ ಆಯ್ತು, ಹೋದ್ರು ಅಲ್ಲಿ ಬಾ ಅಂತ ಅಂತಾರೆ ಅಂದ್ರೆ ನಿಂಗೂ ಒಳ್ಳೇದೇ ಆಯ್ತು. ಹಾ ಸರ್ ಆಯ್ತು. ಆದ್ರೆ ಈ ಭಾವನಾತ್ಮಕವಾಗಿ ಅಯ್ಯೋ ನನ್ ಬಿಟ್ಟು ಹೋಗ್ಬಿಟ್ಟ ಅಥವಾ ಅಯ್ಯೋ ನನಗೆ ಅವನ ಇಷ್ಟ, ಇದನ್ನೆಲ್ಲ ಕಿತ್ತು ಬಿಸಾಕಿ. ಇದು ನನ್ನ ಪ್ರಕಾರ ಒಂದು ಹೆಣ್ಣು ಮಗಳು ತನ್ನ ಅನ್ನವನ್ನು ತಾನು ಹುಟ್ಟಿಸ್ಕೊಂಡು ತಿನ್ನೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ಈ ಮೋಹ ಪ್ರೇಮ ಕಾಮಗಳು ಇವು ತುಂಬಾ ದಿನ ನಿಮ್ ಜೊತೆ ಜರ್ನಿ ಮಾಡೋದಿಲ್ಲ. ಇಲ್ಲ ಸರ್, ಅದಕ್ಕೂ ಅವೆಲ್ಲ ಒಂದು ಆಸೆ ತಿಂಗಳು, ಪಡಲ್ಲ ಒಂದು ಸರ್ ರಾತ್ರಿಯ ನಾನು. ವಿಚಾರಗಳು ತಾಯಿ ಅವು. ಸರ್ ನಾನು ಅದಕ್ಕೂ ಆಸೆ ಪಡಲ್ಲ ಸರ್, ನಿಜವಾಗ್ಲು ಸರ್. ನಾನು ಬಯಸಿದ್ ಒಂದೇ ಒಂದು ಅಂದ್ರೆ ಸರ್ ಮಗು ಅಷ್ಟೇ ಸರ್. ಅದಕ್ಕೂ ನಾನು ಯಾವತ್ತೂ ಹಂಗ ಆಸೆ ಪಡುವಾಗಿದ್ರೆ ಸರ್ ಎಷ್ಟು ಇವಾಗಿನ ಸಮಾಜ ನಿಮ್ ವಿಡಿಯೋಗಳಲ್ಲಿ ಎಷ್ಟೋ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಶಬಾಸ್ಗಿರಿ ಹೇಳಿದೆ ತಾಯಿ. ಹಾ ಸರ್, ನನಗೆ ಅಂತ ಜೀವನ ಬೇಡ ಸರ್, ಅಂತ ಮಗುನು ನನಗ್ ಬೇಡ ಸರ್. ಅಂಡ್ ಅಂತ ಮಗನು ನಿನಗೆ ಬೇಡ. ಅಂಡ್ ಬೇಡ ಸರ್, ಬೇಡ, ನನಗೆ ಅಂತ ಮಗುನು ಬೇಡ. ಹೀಗೆ ನಿನ್ನ ಬದುಕನ್ನ ನೋಡಿ ಭಗವಂತ, ನೀನು ನಿಂಗೆ ಒಳ್ಳೆ ತವ್ರ ಮನೆ ಕೊಡ್ತೀನಿ ಕಣವ, ಅಲ್ಲಿ ತಂದೆನೂ ಚೆನ್ನಾಗಿರ್ತಾರೆ, ತಮ್ಮಂದಿರು ಚೆನ್ನಾಗಿರ್ತಾರೆ, ತಮ್ಮನ ಹೆಣ್ತಿದ್ರು ನೀನು ಚೆನ್ನಾಗಿರ್ತಾರೆ, ಜೊತೆಗೆ ನೀನು ಯಾರಿಗೂ ಭಾರ ಆಗ್ತದೆ, ನಿನ್ಗೊಂದು ಒಳ್ಳೆ ಕೆಲಸನೂ ಕೊಡಿಸ್ತೀನಿ. ದೇವ್ರು ಎಲ್ಲ ಕೊಟ್ಟು ಕಳಿಸಿದ್ದಾನೆ ನೀನು ನೆಮ್ಮದಿಯಾಗಿರ್ಲಿಕ್ಕೆ. ಬಟ್ ನೆಮ್ಮದಿ ಕೆಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದು ನೀನು ಮಾಡ್ಕೊಂಡಿದ್ದು. ಹಾ ಸರ್, ಅದೇ ಮಾಡಿದ್ದು. ನನ್ನ ಜೀವನದ ಮೊದಲನೇ ತಪ್ಪುನು ಅದೇ ಸರ್, ಕೊನೆ ತಪ್ಪುನು ಅದೇ ದೇವ್ರ ಸರ್. ಮೇಲೆ ನೀನು ಹಾಕಂಗೆ ಇಲ್ಲ. ದೇವ್ರು ನಿನಗೆ ಸ್ವತಂತ್ರವಾಗಿ ಏನೋ ಕಿತ್ಕೊಂಡ, ಹೌದು, ಆದ್ರೆ ಬದುಕಲಿಕ್ಕೆ ಏನು ಮಾಡ್ಕೋ ಎಲ್ಲ ಕೊಟ್ಟಿದ್ದ. ಒಳ್ಳೆ ತವ್ರ ಮನೆ, ಒಳ್ಳೆ ಎಲ್ಲ ಜನರ ಮನಸ್ಸನ್ನ ನಿನಗೆ ಹೆಂಗ್ ಬೇಕು ಹಂಗೆ ತಯಾರು ಮಾಡಿ ಇಟ್ಟಿದ್ದ. ಬಟ್ ನೀನು ಆಗಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನನ್ನ ಆಯ್ಕೆ ತಪ್ಪು ಅಂತ ಗೊತ್ತಾದ್ಮೇಲೆ ಆದ್ರೂ ಧೈರ್ಯವಾಗಿ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ಲ. ಸರಿ ಸರ್, ಆಯ್ತು. ಅರ್ಥ ಆಯ್ತಲ್ಲ? ನೀನು ಹಿಂದೆ ತಾಯಿ ಸರ್ ನಿಮ್ ಜೊತೆ ಮಾತಾಡೋಕು ಮುಂಚೆನೆ ಅದೇ ನಿರ್ಧಾರ ಮಾಡ್ಕೊಂಡು ನಿಮ್ ವಿಡಿಯೋಸ್ ಅದಾದ 2 ದಿನ ಹಿಂದೆ ಅಷ್ಟೇ ನೋಡಿದ್ದು ಸರ್. ಬಟ್ ಯಾಕೆ ಬಿಡುಗಡೆ ಆಗಬೇಕು ಅಂತ ನಾನು ಸ್ವಲ್ಪ ಕಾರಣಗಳು ಕೊಟ್ಟೆ, ಇನ್ನಷ್ಟು ಗಟ್ಟಿ ಆಯ್ತು ಆ ನಿರ್ಧಾರ. ಹಾ ಸರ್. ಹೌದಲ್ಲ? ಹಾ ಸರ್. ನಿರ್ಧಾರ ಮಾಡೋದು ಒಂದು ಕಡೆ ಆದ್ರೆ ಆ ನಿರ್ಧಾರ ಮಾಡ್ಲಿಕ್ಕೆ ಒಂದಷ್ಟು ಬಲವಾದ ಕಾರಣ ಬೇಕು. ಇಲ್ಲಾಂದ್ರೆ ಮುಂದೆ ನಮಗೆ ಪಶ್ಚಾತ್ತಾಪ ಕಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೋ, ಅವತ್ತೇನು ಅಂತ ಕಾರಣನೇ ಇರಲಿಲ್ಲಪ್ಪ, ಯಾಕೆ ನಾನು ಆಚೆ ಬಂದೆ ಅಂತ. ನಾನೆಲ್ಲ ಬಿಡಿಸಿ ಹೇಳಿದ್ದೀನಿ. ನಿನಗೆ ಈ ಜನ್ಮದಲ್ಲಿ ಯಾರ ಹತ್ರನು ಬೇಡದಂತೆ ಭಗವಂತ ಕಾಪಾಡಿದ್ದಾನ, ಅದೇ ನಿನ್ನ ಪುಣ್ಯ, ಅದನ್ನು ಉಳಿಸ್ಕೊ. ಯಾವುದೋ ಒಬ್ಬ ಬೇಡದ ಪುರುಷನಿಗೆ ಅಥವಾ ನಿನ್ನನ್ನು ಬೇಡ ಅಂತ ಕಾಲ್ ಕಸ ಮಾಡ್ಕೊಂಡಿರೋರ್ಗೋಸ್ಕರ ನಿನ್ನ ಕಾಯಕ, ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ಕೊಟ್ರೆ ಅದು ಒಳ್ಳೇದಲ್ಲ. ನೀನು ನಿಮ್ಮ ಊರಿನ, ನಿಮ್ಮ ಸುತ್ತಮುತ್ತಲ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಬೇಕು. ಖಂಡಿತ ತಾಯಿ. ನಿನಗೆ ಗೊತ್ತಿಲ್ಲ ಅಷ್ಟೇ, ನಿನ್ನ ಬಗ್ಗೆ ತುಂಬಾ ಮನೇಲಿ ಮಾತಾಡ್ಕೊಳ್ತಾರೆ. ಖಂಡಿತ ಸರ್, ನನ್ನ ಎದುರಿಗೆ ಮಾತಾಡ್ತಾರೆ ಸರ್. ಇವತ್ತು ಸರ್ ನಾನು 2 ಹೆಣ್ಮಕ್ಳಿಗೆ ಅವ್ರಿಗೆ ಆಗತ್ತೋ ಇಲ್ವೋ ಬೇಡ ಸರ್, ಅವ್ರಿಗೆ ಸಪೋರ್ಟ್ ಮಾಡಿ ನಾನು ಹಿಂಗಿದ್ರು ಸರ್ ನಾನು 100 ಜನಕ್ಕೆ ಸಪೋರ್ಟ್ ಮಾಡಿದ್ರು ಮಾಡ್ತೀನಿ ಸರ್. ಅಂತ ಮಟ್ಟದಲ್ಲಿ ನಾನು ಬೆಳೆದಿದ್ದೀನಿ. ನನ್ನ ದೃಷ್ಟಿಯಲ್ಲಿ ನಿನ್ನ ಧ್ವನಿ ನಮ್ಮ ಅಪ್ಪ ಸರ್ ಆ ವಿಚಾರದಲ್ಲಿ ನೀನು ತುಂಬಾ ಬೇಕಾದವಳಾಗ್ತೀರಾ ಜನರಿಗೆ. ಅಂದ್ರೆ ನಿಮ್ಗೆ ಅಲ್ಲಿ ನೋಡುವ, ಇಲ್ಲಿ ಇವತ್ತು ಕಾಲೇಜ್ ಮಟ್ಟದ ಹುಡುಗರು ಇಲ್ಲಿ ಬಂದು ಅಳ್ತಾ ಇದ್ದಾರೆ, ಲವ್ ಅದು ಇದು. ನೀನು ಇಡೀ ದೇಶದ ಜನರು, ಯುವ ಜನತೆಯ ಮೇಲೆ, ದೇಶದ ಭವಿಷ್ಯ ನಿಂತಿರೋದು ಯುವ ಜನತೆಯ ಮೇಲೆ. ಆ ಯುವತೆ ಏನು ಆ ಯೌವನದ ತೀರಾ ಎಂದು ಶುರುನೇ ನಿನ್ನಿಂದ ಶುರುವಾಗ್ತಾ ಇದೆ. ಅಂಗನವಾಡಿ ಅನ್ನೋದು ಇದೆಯಲ್ಲ, ಅದು ಒಂದು ಇಡೀ ಯುವ ಜನತೆಯ ಶುರು ಅಲ್ಲಿಂದ ಆಗೋದಲ್ವನವ? ಹೌದು ಸರ್, ಹೌದು. ಆ ಮಕ್ಕಳ ನಿನ್ನ ಮಕ್ಕಳು ಅಂತ ಭಾವಿಸಿ ಅವ್ರಿಗೆ ಸಂಸ್ಕಾರ ಕೊಡು. ಇವತ್ತು ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿಲ್ಲ, ಸಾಕು ಮಗರೊಬ್ಬರು ಇದ್ಬೋದು ಬಹುಶಃ. ಆ ಮರಗಳನ್ನ ಮಕ್ಕಳು ಅಂತ ಭಾವಿಸಿದ್ರು ಅವರು. ಇವತ್ತು ಅವರು ಜಗತ್ತಿಗೆ ವೃಕ್ಷ ಮಾತೆ. ಅಂದ್ರೆ ನನಗೆ ಮಕ್ಕಳಾಗ್ಲಿಲ್ಲ ಅಥವಾ ಇಂಥದ್ದೇನೋ ಆದಾಗ ಅದನ್ನ ನಾವು ಹೊರಗಡೆ ನೋಡ್ತಾ ಹೋಗ್ಬೇಕು. ಆ ಮಕ್ಕಳಲ್ಲಿ ಯಾರೋ ಒಬ್ಬ ವಿಶ್ವೇಶ್ವರಯ್ಯ ಇರ್ಬೋದು, ಆ ಮಕ್ಕಳಲ್ಲಿ ಯಾರೋ ಒಬ್ಬ ಮಹಾತ್ಮ ಇರ್ಬೋದು. ಅಯ್ಯೋ, ನನಗೆ ಎಂಥ ಟೀಚರು ಶಿಶುವಾರದಲ್ಲಿ ಅಂಗನವಾಡಿಲಿದ್ದಾಗ ಎಂತೆಂಥ ಕಥೆಗಳು ಹೇಳ್ಕೊಡ್ತಿದ್ರು, ಎಂತೆಂಥ ಸಂಸ್ಕಾರ ಹೇಳ್ಕೊಡ್ತಿದ್ರು ಗೊತ್ತಾ? ಅಂದ್ರೆ ಅದರಲ್ಲಿ ಯಾರೋ ಒಬ್ಬ ಮಹಾನ್ ಪುರುಷ ಮುಂದೆ ನಿಮ್ಮನ್ನು ನೆನಪು ಮಾಡ್ಕೊಳ್ಬೇಕು. ಹಂಗೆ ಅವನ ಬಾಲ್ಯವನ್ನು ನೀವು ಶ್ರೀಮಂತಗೊಳಿಸಬೇಕು. ಇಂಥ ಅನಾವಶ್ಯಕ ವ್ಯಕ್ತಿಗಳ ಜೊತೆ ಗೊಂದಲದಲ್ಲಿ, ತೊಳಲಾಟಗಳಲ್ಲಿ ಸಿಗಾಕೊಳ್ಳೋದಕ್ಕಿಂತ. ನಾನು ಇವತ್ತು ನೆನೆಸ್ಕೊಳ್ತೀನಿ, ನನ್ನ ಬಾಲ್ಯದಲ್ಲಿ ನನ್ನನ್ನು ಅಂಗನವಾಡಿಯಿಂದ ಹಿಡಿದು ನನಗೆ ಈ ಚಿಕ್ಕದಾಗೇನೋ ನನಗೊಂದು ಚೂರು ಚಿಕ್ಕ
ಜ್ಞಾನ, ಪುಟ್ಟದಾಗಿ ಒಂದು ಸಂಸ್ಕಾರ ಇದೆ ಅಂದ್ರೆ ಅದು ಅಲ್ಲಿಂದಲೂ ತಳಪಾಯ ಹಾಕೊಂಡು ಬಂದಿರೋದು. ಹಾಂ ಸರ್. ನಾನಿವತ್ತು ನೆನೆಸ್ಕೊಳ್ತೀನಿ, ನಿಮ್ಮ ಮುಂದೆ ಕೂತ್ಕೊಂಡಿರೋ ಆ ವಿದ್ಯಾರ್ಥಿಗಳಲ್ಲೂ ಯಾರು ಅದ್ಭುತ ಇರ್ಬೋದು ಗೊತ್ತಿಲ್ಲ. ಹೌದು ಸರ್. ಹಾಗಾಗಿ ಒಂದು ಇಡೀ ದೇಶದ ಭವಿಷ್ಯ ನಿಮ್ಮಂಥ ಟೀಚರ್ಗಳ ಕೈಲಿದೆ. ಹಾಗಾಗಿ ನೀವು ಅದನ್ನ ದೇಶ ಸೇವೆ ಎಂದುಕೊಂಡ್ರು ಏನು ತಪ್ಪಿಲ್ಲ. ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ಚಿಲ್ಲರೆ ವಿಚಾರಗಳ ಜೊತೆ ಹೊಡೆದಾಡ್ಕೊಂಡು ನೀವು ಚಿಲ್ಲರೆ ಆಗಬೇಡಿ. ಹಾಂ ಸರ್. ಫೈನ್, ಅವ್ರಿಗೆ ಯಾಕೋ ನೀವು ಆಗ ಬರ್ತಾ ಇಲ್ಲ ಅಂತ ಬಿಟ್ಬಿಡಿ. ಯಾರನ್ನ ನಂಬಿ ಯಾರೂ ಬಂದಿಲ್ಲ. ಹಾಂ ಸರ್. ಏನು ಅವ್ರ ದುಡಿಮೇಲೆ ನೀವು ಪಾಪ ಕೊಡ್ತಾ ಇದ್ರಿ, ಮಾಡ್ತಾ ಇದ್ರಿ, ಅದೊಂದು ಮೇರಿಯು ಅದ್ರ ಬಗ್ಗೆ ಕೃತಜ್ಞತೆನೇ ಇಲ್ಲ. ಏನು ಯಾವನಿಂದನೂ ಹೋಗಿ ದೂರ ಇದ್ದಾಳೆ? ಇಲ್ಲ, ಕೆಲಸಕ್ಕೋಸ್ಕರ ದೂರ ಇದ್ದಾಳೆ. ಮತ್ತೆ ಆಕೆ ಬರ್ಲಿಕ್ಕೆ ತಯಾರಿದ್ದಾಳೆ. ಯಾವಾಗ ನಾನೊಂದು ಕೆಲಸ ಇಟ್ಕೊಂಡ್ರೆ ಹಾಂ ಸರ್. ನಾನು ಅದಕ್ಕೂ ತಯಾರಿಲ್ಲ ಅಂದರೆ ಅದೇ ನಿನ್ನ ಭವಿಷ್ಯ ಪೊಸೆಸಿವ್ನೆಸ್ ಹೆಸರಲ್ಲಿ ಅಥವಾ ಪ್ರೀತಿ ಹೆಸರಲ್ಲಿ ಆ ಕೆಲಸದಿಂದ ಬಿಡಿಸಿ ನಿನ್ನನ್ನು ಅವ್ರ ಥರ ನೀನು ತೀರ್ಕೊಂಡಿರ್ಬೇಕಾಗುತ್ತಷ್ಟೇ. ಹಾಂ ಸರ್. ಒಟ್ನಾಗ ಅವ್ರ ಸ್ಥಿತಿಗೆ ನಿನ್ನನ್ನು ಅವ್ರ ಸ್ಥಿತಿಗೆ ತಗೊಂಡು ಹೋಗಿ ಮಾಡ್ತಾವ್ರಷ್ಟೇ. ಹಾಂ ಸರ್. ಬಿಡು, ಇದರಿಂದ ಇದೇನು ದೊಡ್ಡ ಹಿರಿಯರ್ನೆಲ್ಲ ಸೇರಿಸಿ ಮಾಡೋ ವಿಚಾರ ಅಲ್ಲ, ಇದು ಸರಿ ಹೋಗೋದಲ್ಲ. ಇದರಿಂದ ಇಲ್ಲ ಸರ್, ನಮ್ಮೂರಲ್ಲಿ ನ್ಯಾಯಕ್ಕಂತೂ ಬೆಲೆ ಇಲ್ಲ ಸರ್. ಹಂಗಾಗಿ ನಾನು ಎಲ್ಲಿ ನ್ಯಾಯ ಸಿಗ್ಬೇಕೋ ಅಲ್ಲೇ ಹೋಗಿದ್ದೀನಿ. ಫೈನ್ ತಾಯಿ, ನಾನು ಅದಕ್ಕೆ ನಿನ್ನ ನಿರ್ಧಾರವನ್ನ ಕಾರಣಗಳು ಕೊಟ್ಟು ಸ್ವಲ್ಪ ಬಲಪಡಿಸಿದ್ದೀನಿ ಅಷ್ಟೇ. ಸರಿ ಸರ್. ಕೆಟ್ಟವರು ಅಂತಲೂ ಅಲ್ಲ. ನಮಗವ್ರು ಆಗ ಬರ್ತಿಲ್ಲ ಅಂದ್ರೆ ಬಿಟ್ಕೊಡ್ಬೇಕು. ಅವ್ರ ಬಗ್ಗೆ ಎಲ್ಲೂ ಕೆಟ್ಟದಾಗ ಹೇಳಬೇಡ. ಇಲ್ಲ ಸರ್. ಅರ್ಥ ಆಯ್ತಲ್ವಾ? ಅವ್ರವ್ರು ಇವಾಗ ಮನೇಲಿ ಹೇಳಿದ್ರು ಸರ್, ನಿಮ್ದು ಗಂಡ ಹೆಂಡ್ತಿದ್ದಿದ್ದೆ ನಾವು ಫೋನ್ ಮಾಡಿ ಮಾತಾಡ್ತೀವಿ ಅಂತ ಅಂದ್ರು. ನಿಮ್ ಇಷ್ಟ. ಯಾರು ಮನೆಯಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಹೇಳಿದ್ರು ಮಾತಾಡ್ತೀವಿ ಅಂದ್ರು. ನಿಮ್ ಇಷ್ಟ. ಸರ್ ನಾನ್ ದೂರ ಮಾಡಕ್ ನನಗೆ ಯಾವ ಅಧಿಕಾರನೂ ದೇವ್ರು ಕೊಟ್ಟಿಲ್ಲ ಸರ್. ಯಾರು ಚೆನ್ನಾಗಿರ್ತಾರೋ ಚೆನ್ನಾಗಿರ್ಲಿ ಅಷ್ಟೇ ಸರ್. ನಾನ್ ಬಯಸೋದಿಷ್ಟೇ, ಚೆನ್ನಾಗಿರ್ತಾರ ಚೆನ್ನಾಗಿರ್ಲಿ, ಎಲ್ರು ಚೆನ್ನಾಗಿರ್ಲಿ, ನಮ್ ಬೇಡ. ವಿಚಾರ ನೀನ್ ಸ್ಪಷ್ಟವಾಗಿ ನೋಡ್ಕೊಳ್ಳೋ. ಈಗ ಇದರಿಂದ ಹೊರಗಡೆ ನಾನು ಹೇಳಿದ್ದು, ನಿನ್ನ ಕಾಯಕದ ಸಮಯದಲ್ಲಿ ಇದನ್ನ ಯೋಚನೆ ಮಾಡ್ಕೊಂಡು ಕಾಯಕಕ್ಕೆ ದ್ರೋಹ ಮಾಡಬೇಡ. ಒಬ್ಬ ಡಾಕ್ಟ್ರು ಆಪರೇಷನ್ ಮಾಡೋ ಸಮಯದಲ್ಲಿ ಹೆಂಡತಿ ಮಕ್ಕಳು ಯೋಚನೆ ಮಾಡ್ಕೊಂಡು ದುಃಖದ ಕೂತ್ಕೊಂಡ್ರೆ ಪೇಷಂಟ್ ಸತ್ತು ಹೋಗ್ತಾನೆ. ಒಬ್ಬ ಶಿಕ್ಷಕಿಯಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋ ಗುರುವಾಗಿ ಅಥವಾ ಅವ್ರಿಗೆ ಸಂಸ್ಕಾರ ಕೊಡೋ ಶಿಸ್ತು ಕಲಿಸೋ ಗುರುವಾಗಿ ನೀನು ಆ ಸಮಯದಲ್ಲಿ ಅಲ್ಲೇ ಯೋಚನೆ ಮಾಡ್ಕೊಂಡು ಇಲ್ಲಿನ ಕಾಯಕವನ್ನ ತೃಪ್ತಿಯಿಂದ ಮಾಡದೆ ಹೋದ್ರೆ ಜನರಿಗೆ ಗೊತ್ತಾಗದಿರ್ಬೋದು, ಜನಾರ್ದನೇ ಗೊತ್ತಾಗುತ್ತೆ. ಕೊಟ್ಟವನಿಗೆ ಕಿತ್ಕೊಳ್ಳೋದು ಎಷ್ಟೊತ್ತವ? ವಿತೌಟ್ ಜಾಬ್, ಕೆಲಸದ ಹೊರತಾಗಿ ನೀನು ಬದುಕನ್ನ ಒಂದು ಕ್ಷಣ ಕಲ್ಪನೆ ಮಾಡ್ಕೊ. ಕೆಲಸ ಇಲ್ಲ ನಿನಗೆ, ಕಲ್ಪನೆ ಮಾಡ್ಕೊ. ಇಡೀ ಇವತ್ತು ನೀನು ನೋಡ್ತಾ ಇರೋ ಪ್ರೇಮ, ಪ್ರೀತಿ, ಎಲ್ಲರೂ ನನ್ನನ್ನು ಪ್ರೀತಿಸ್, ಇದೆಲ್ಲವೂ ಬದಲಾಗೋಗ್ಬಿಡುತ್ತೆ. ಸೊ ಜಾಬ್ 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 ಗ್ರೇಟ್, ಒಳ್ಳೇದಾಗ್ಲಿ. ಈ ವಿಚಾರದಲ್ಲಿ ಹೆಚ್ಚು ನರಳಾಟ ಬೇಡ. ತಿದ್ದೋ ಪ್ರಯತ್ನ ಮಾಡಿ ಆಯ್ತು, ಅದು ತಿದ್ದುಕೊಳ್ಳೋದಲ್ಲ, ಬಿಡು. ಇದ್ರ ವಿಚಾರವಾಗಿ ಪ್ರೊಸೀಜರ್ ಏನಿದೆ ಅದನ್ನ ಸೈಡಲ್ಲಿ ಮಾಡ್ಕೊಳ್ತಾ ಹೋಗು. ಅಲ್ಲಿ ಬಿಟ್ಟು ಫೋನ್ ಮಾಡಿ ನೀನೇನು ಮತ್ತೆ ಅವ್ರಿಗೆ ಬಯೋದಿಕ್ ವೇದಿಕೆ ಮಾಡ್ಕೊಡ್ಬೇಡ. ಸರಿ ಸರ್. ಒಳ್ಳೇದಾಗ್ಲಿ ತಾಯಿ. ಆಗ ಕರೆ ಮಾಡ್ತೀರವ್ವ. ಹಾಂ ಸರ್, ಓಕೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.